भद्रं पश्येमाक्षभिर्यजत्राः स्थिरैरङ्गैः स्तुष्ट्वागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। अथ प्रथमः प्रश्नः हरिः ॐ सुकेशाधारत्वाजशैदश्च सत्यकामः सौर्यायणितचार्य कौसल्याश्वाश्वलायनो भार्गवो वैदर्भिकमण्डिकात्यायनस्ते हैते ब्रह्मपरा ब्रह्मनिष्ठा परं ब्रह्मान्वेषमाणा एषः वै तत्सर्वं वक्षतीति देहसमित्पाणयो भगवन्तं पिप्पलादमुपसन्नाः तानः स ऋषिरुवाच भूय एव तपसा ब्रह्मचर्येण श्रद्धया संवत्सरं संवत्स्यथ यथा कामां प्रश्नान् पृच्छथ यदि विज्ञास्यामः सर्वं हवो वक्ष्याम इति। अथ कबन्धी कात्यायन उपेत्य पप्रच्छ भगवन् कुतो हवा इमाः प्रजाः प्रजायन्त इति तस्मै स होवाच। सदाशिवसमारम्भां शंकराचार्य मध्यमां अस्मदाचार्य पर्यंतां वंदे गुरु परंपरा। श्रुति स्मृति पुराणानाम् आलयं करुणालयं नमामि ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆದ್ಯ ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಅಡಿದಾಬರಗಳನ್ನು ಸ್ಮರಿಸಿಕೊಳ್ಳುತ್ತಾ ಸದ್ಗುರು ಪರಂಪರೆಗೆ ಹಣೆ ಮಣಿದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಬೆಳಗಿನ ಕ್ಲಾಸ್ನಲ್ಲಿ ಪ್ರಶ್ನೋಪನಿಷತ್ ಅನ್ನುವಂಥ 8ನೇ ಉಪನಿಷತ್ತನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ನಿನ್ನೆ ಮೊನ್ನೆ ಮಂತ್ರ ಆಯಿತು, ಇವತ್ತು ಎರಡನೇ ಮಂತ್ರ ಚಾಂಟಿಂಗ್ನು ಆಯಿತು. ಚಾಂಟ್ ಮಾಡಬೇಕು, ಹಿಂದಿಂದ ಅದು ಹಾಕ್ಕೊಂಡು ಚಾಂಟ್ ಮಾಡೋಕೆ ಕಲಿಯರಿ, ಹಿಂದಿಂದ ಚಾಂಟ್ ಮಾಡ್ಕೊಳ್ರಿ. ರೂಢ ಮಾಡ್ಸೋಕ್ಕಷ್ಟೇ ನಾನು ಹಾಕಿದ್ದದು, ಅದನ್ನೇನು ಫ್ಯಾಷನ್ ಅಲ್ಲ, ಜಸ್ಟ್ ನಿಮಗೂ ಪ್ರಾಕ್ಟೀಸ್ ಇರಲಿ. ಈ ಮಂತ್ರಗಳು ಬ್ರಹ್ಮಸೂತ್ರದಾಗ ಬಂದಾಗ ನಮ್ಗೆ ಬಾಯ್ಪಾಟಿದ್ರೆ ಅನುಕೂಲ ಆಗ್ತದೆ ಅನ್ಕೊಂತ ಹೋಗ್ರಿ, ತಾವೇ ಹಾಕವು ಬಾಯ್ಪಾಟ್. So the Upanishad mentions another practice that was in vogue in olden days. ಇವತ್ತಿನ ಕಾಲದ ಸುದ್ದಿ ಅಲ್ರಿ ಇದು. ಪ್ರಶ್ನೋಪನಿಷತ್ ಕಾಲ ಸುಮಾರು ಒಂದು 5,000 ವರ್ಷದ ಹಿಂದೆ, ಅಂದಾಜು ವೇದಿಕ ಕಾಲ. ಆ ಕಾಲದಾಗ ಗುರುಗಳ ಹತ್ರ ಶಿಷ್ಯರು ಹೋದ್ರಂದ್ರ ಗುರುಗಳು ಏನ್ ಮಾಡ್ತಿದ್ರು ಅಂತಂದ್ರ ಇವತ್ತೇನ ಪ್ರಶ್ನೋಪನಿಷತ್ದಾಗ ಮಾಡ್ತಾರ ಮುಂದೆ ಅದನ್ನ ಮಾಡ್ತಿದ್ರು ಏನ್ರಿ. ಅದನ್ನ ಎಲ್ಲರೂ ಪ್ರತಿಯೊಬ್ಬರು ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡ್ತಿದ್ರು. When the disciples come to Gurukulam and ask for the knowledge, the Guru wants to find out how much serious the disciple is. ಈ ಬ್ರಹ್ಮವಿದ್ಯೆ ಕೇಳಕ್ ಬಂದಾನಲ್ಲ, ಇವ ಎಷ್ಟೊಂದು ಇದಕ್ಕೆ ಈ ಸಾಧನೆಯಲ್ಲಿ ತೊಡಗ್ತಾನಿವ, ಇವಾಗ ಹೇಳಿದ್ರೆ ಇವಾಗ ಯಾವ ಮಟ್ಟಕ್ಕೆ ಇವ ತಿಳಿದಿತ್ತು ಈ ಜ್ಞಾನ, ಎಷ್ಟು ಮಟ್ಟಿಗೆ ಇವ ಅಧಿಕಾರಿ ಅದಾನ, ಇವ ಸಾಧನ ಚತುಷ್ಟಯ ಸಂಪನ್ನ ಅದಾನೇನು ನೋಡ್ತಿದ್ರು. ಅದನ್ನ ನೋಡಕ್ಕೆ ಏನು ಮಾಡ್ತಿದ್ರು, ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಿದ್ರು, 1-2-3 ಪ್ರಕ್ರಿಯೆಗಳನ್ನು ಮಾಡ್ತಿದ್ರು. ಇಟ್ ಇಸ್ ವೆರಿ ಕ್ಯಾಶುವಲ್ ಡಿಸೈರ್ ಆರ್ ಇಟ್ ಇಸ್ ಎ ಡಿಸೈರ್, ಸಿನ್ಸಿಯರ್ ಡಿಸೈರ್. ಶಿಷ್ಯ ಬ್ರಹ್ಮವಿದ್ಯೆಯನ್ನು ಬೇಕಂತ ಕೇಳಕ್ ಬಂದಾನಲ್ಲ, ಏನು ನಿಜವಾಗಿ ಇದನ್ನು ಹೇಳಿದ್ರೆ ಇವ ಪಡ್ಕೊಳ್ಬೇಕಂತ ಬಂದಾನೋ, ಏನು ಹಂಗ ಟೈಮ್ ಪಾಸಿಗೆ ಬಂದಾನೋ? ಈಗ ನಮ್ಮಲ್ಲಿ ಬಂದಾರಲ್ಲ ಕೆಲವು ಮಂದಿ ಟೈಮ್ ಪಾಸಿಗೆ, ಕೆಲಸ ಇಲ್ರಿ, ಮತ್ತೆ ಹಂಗ ಯೂಟ್ಯೂಬ್ ಫ್ರೀ ಐತಿ, ಮತ್ತೆ ಅದೇನು ನೋಡೋದು, ನಮ್ಮ ಕಡೆ ಅಂತೂ ಬುಕ್ ಇಲ್ಲ, ಒಂದು ನೋಟ್ಬುಕ್ ಇಲ್ಲ, ಮತ್ತೆ ಬರ್ಕೊಳ್ಳೋದು ಇಲ್ಲ, ನಾವೇನು ಸುಮ್ಮನೆ ಹಂಗ ಕೇಳಾಕ್ ಬಂದೇವ್ರಿ ನಾವು.
ಹಣಿಕೆ ಹಾಕಿ ಹೋಗಾಕ್ ಬಂದೀವಿ. ಇಂಥವ್ರ ಶಿಷ್ಯರಿದ್ದಾರೋ, ಏನು ಹೇಳಿದ್ರ ಸಾಧನೆಯನ್ನ ಕಟ್ಟುನಿಟ್ಟಾಗಿ ಮಾಡುವಂಥವ್ರು ಅದಾರೋ, ಇದನ್ನು ಪರೀಕ್ಷೆ ಮಾಡ್ತಿದ್ರಂತ. ಈಸ್ ದ ಶಿಷ್ಯ ರೆಡಿ ಟು ಗಿವ್ ಅಪ್ ಎವ್ರಿ ಬ್ಲೆಸ್ಡ್ ಥಿಂಗ್ ಫಾರ್ ದ ಸೇಕ್ ಆಫ್ ದಿಸ್ ನಾಲೆಜ್? ಈ ಆತ್ಮಜ್ಞಾನವನ್ನ ಪಡಿಬೇಕು ಅಂದಾಗ ಅದಕ್ಕೆ ಪ್ರತಿಯಾಗಿ ಏನಾದ್ರೂ ಜಗತ್ತಿನ ವಸ್ತುಗಳನ್ನ ತ್ಯಾಗ ಮಾಡ್ಲಿಕ್ಕೆ ತಯಾರದಾನೇನು? ತ್ಯಾಗ ಐತೆ ನೀವನಲ್ಲಿ. ಇಂಥದನ್ನ ಬಿಡ ಅಂದ್ರೆ ಬಿಡ್ತಾನೆ ನೀವ? ನೋಡ್ತಿದ್ರು ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಇವನ್ನ ಬಿಡಬೇಕಪ್ಪ ನೀನು ಅಂದ್ರೆ ಬಿಡ್ತಾನೇನವ? ನೋಡ್ತಿದ್ರು. ನಮ್ಮ ಕಾಲಕ್ಕಂದ್ರೆ ಸುಮಾರು 94ನೇ ಇಸವಿಯೊಳಗೆ ನಮ್ಮ ಗುರುಗಳಾದಂಥ ಚಿದ್ರೂಪಾನಂದ ಅಪ್ಪವ್ರು ನಮಗೇನು ಕೊಟ್ಟಿದ್ರು, ನನಗೆ ವಿಶೇಷವಾಗಿ ಏನು ಹೇಳಿದ್ರು ಅಂದ್ರೆ ಉಪ್ಪಿನಕಾಯಿ ತಿನ್ಬೇಡ ಅಂತ ಹೇಳಿದ್ರು. ಉಪ್ಪಿನಕಾಯಿ ತಿನ್ಬೇಡ ಅಂತ ಹೇಳಿದ್ರು. ನಾ ಏನಂದೆ, ಹ್ಞೂನ್ರಿ ಅಂದ್ಬಿಟ್ಟೆ. ಬಿಟ್ಬಿಟ್ಟೆ ನಾನು. ಅದು ಯಾಕೆ ಬಿಟ್ಟೆ ಅಂದ್ರೆ ನನಗೆ ಉಪ್ಪಿನಕಾಯಿ ಸೇರ್ತಿದ್ದು ಇಲ್ಲ. ಅವ್ರು ಉಪ್ಪಿನಕಾಯಿ ಬಿಡೋ ಹೋಗ್ತಾನೆ, ನಾ ಬಿಡುದಿಲ್ಲ ಅಂತಾನೆ ಅಂತ ಹೇಳಿದ್ರೆ ಕಾಣ್ತೈತಿ. ನಾನು ಹ್ಞೂನ್ರಿ ಅಂದ್ಬಿಟ್ಟೆ. ಬಿಟ್ಟೆ ಉಪ್ಪಿನಕಾಯಿನ ಬಿಡ್ತೇನೆ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಟ್ಟೆ. ತಿನ್ನೋದೇ ಬಿಟ್ಟೆ. ಈಗ ತಿಂತೇನೆ. ಮತ್ತೆ ಯಾರು ಮತ್ತೆ ಉಪ್ಪಿನಕಾಯಿ ಯಾಕೆ ತಿಂದಿರ ಅನ್ನಕ್ಕೆ ಹೋಗ್ಬೇಡ್ರಿ. ಈಗ ಏನ್ರಿ ಒಂದೋ ಎರಡೋ ಏನೋ ಸ್ಯಾಂಪಲ್ ಹಬ್ಬದ ದಿವಸ ಏನೋ ಹಾಕ್ತಾರೆ ವಿಶೇಷ, ಅದು ತಿಂತೇನೆ, ಇಲ್ಲ ಅಂತಲ್ಲ. ಆವಾಗ ತಿನ್ಬೇಡ ಅಂದ್ರೆ ಹ್ಞೂನ್ರಿ ಅಂತ ಬಿಟ್ಬಿಟ್ಟಿದ್ದೆ ನಾ. ಉಪ್ಪಿನಕಾಯಿ ಸೇರ್ತಿದ್ದೇ ಇಲ್ಲ. ಈಗಾದ್ರೂ ಚಾ ನನಗೆ ಸೇರೋದೇ ಇಲ್ಲ. ಎಲ್ಲರೂ ಹೋದ್ರೆ ಅನಿವಾರ್ಯ ಅರ್ಧ ರೂಪಾಯಿ ಕುಡಿಯೋಕಾದ್ರೆ 7-11 ಆಗಿರ್ತದೆ. ನನಗೆ ಒಟ್ಟು ಸೇರೋದೇ ಇಲ್ಲ. ಚಾನು ಸೇರೋದಿಲ್ಲ, ಆ ಉಪ್ಪಿನಕಾಯಿನೂ ಸೇರೋದಿಲ್ಲ ನನಗೆ. ಅವ್ರು ಉಪ್ಪಿನಕಾಯಿ ತಿನ್ಬೇಡ ಅಂದ್ರೆ ಹ್ಞೂನ್ರಿ ಅಂದ್ಬಿಟ್ಟೆ. ಹಂಗೆ ಪರೀಕ್ಷೆ ಮಾಡ್ತಾರೆ ಗುರುಗಳು. ಈಸ್ ಶಿಷ್ಯ ರೆಡಿ ಟು ಗಿವ್ ಅಪ್ ಎವ್ರಿ ಬ್ಲೆಸ್ಡ್ ಥಿಂಗ್ ಇನ್ ಫಾರ್ ದ ಸೇಕ್ ಆಫ್ ದಿಸ್ ನಾಲೆಜ್? ಬ್ಲೆಸ್ಡ್ ಅಂದ್ರೆ ಏನ್ರಿ? ಈ ಜಗತ್ತಿನಲ್ಲಿದ್ದಂಥ ರುಚಿಕರವಾದಂಥ ಪದಾರ್ಥಗಳನ್ನು ಬಿಡ್ಲಿಕ್ಕೆ ತಯಾರದಾನೇನು ಶಿಷ್ಯ ಅದಾವ? ನೋಡ್ತಿದ್ರು. ಯಾಕೆ ಹಿಂಗೆ ನೋಡ್ತಿದ್ರು ರೀ ಅವರು? ಅದಕ್ಕೊಂದು ಕಾರಣ ಅದ. ಏನು ಕಾರಣ ಅಂತದು ಅಂದ್ರೆ, ದ ಸಿನ್ಸಿಯಾರಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಥಿಂಗ್ that you are willing to renounce for the sake of the knowledge, for the sake of that. ಅಂದ್ರೆ ಆ ವೈರಾಗ್ಯ ನಮ್ಗೆ ಎಷ್ಟದ ಅಷ್ಟು ನಮ್ಗೆ ಜ್ಞಾನ ಆಗ್ತದ್ರಿ. ನಾವು ಗಟ್ಟಿಮುಟ್ಟ ನೋಡ್ತಿರ್ರಿ. ಕೊಡ ತಗೊಂಡು ನಾವು ಸಮುದ್ರಕ್ಕೆ ಹೋದ್ರೆ ಸಮುದ್ರ ತಗೊಂಡು ಬರ್ತೇವೇನು ಹೊತ್ಕೊಂಡು ಅಂದ್ರೆ ಇಲ್ಲ. ನಾವು ಕೊಡ ಎಷ್ಟದ ಅಷ್ಟು ನೀರು ತೊಗೊಂಬರಕ್ ಆಗ್ತದಲ್ಲ. ಹಂಗ ಇವನಲ್ಲಿ ವೈರಾಗ್ಯ ಎಷ್ಟದ ನೋಡ್ಬೇಕಾಗಿರ್ತವ್ರಿ. ವೈರಾಗ್ಯ ರೂಪಾಯಿ ಇರ್ತಂದ್ರೆ ಗ್ಯಾರಂಟಿ ರೂಪಾಯಿ ಜ್ಞಾನ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ವೈರಾಗ್ಯ ಎಷ್ಟದಪ್ಪ? ₹1 ಎಷ್ಟದ, 100ಕ್ಕೆ ಎಷ್ಟದ, 50% ಅದ ಅಂತ ತಿಳ್ಕೊಡ್ರಿ. 50% ಜ್ಞಾನ ಆಗ್ತದೆ. ನಮ್ಮಲ್ಲಿ ವೈರಾಗ್ಯ 1% ಅದ, ಜ್ಞಾನ 99% ಆಗುದಿಲ್ಲ, 1% ಆಗ್ತದೆ. ಇದು ಈ ಮಾತಿನ ಅರ್ಥ. ನಮ್ಮ ಜ್ಞಾನ ಅವ್ರು ಹೇಳಿದ ನಂತರ ಗುರುಗಳು ಕುಂಡ್ರಿಸಿ ಹೇಳ್ತಾರೆ. ಹೇಳಿದ ನಂತರ ನಮಗೆ ಜ್ಞಾನ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ವೈರಾಗ್ಯ ಎಷ್ಟದ ಪರ್ಸೆಂಟೇಜು ಅಷ್ಟು ನಮಗೆ ಜ್ಞಾನ ಆಗ್ತದೆ ನೋಡ್ರಿ. ನಮಗೆ 100ಕ್ಕೆ 100 ವೈರಾಗ್ಯ ಇತ್ತು ಅಂತಂದ್ರೆ 100ಕ್ಕೆ 100 ಜ್ಞಾನ ಆಗ್ತದೆ. ಈಗ ನಮ್ಮಲ್ಲಿ ವೈರಾಗ್ಯ ಎಷ್ಟೈತೆ ಅನ್ನೋದನ್ನ ಹೆಂಗೆ ನೋಡ್ಕೋಬೇಕು? ನೀವೇ ನೋಡ್ಕೋಬೇಕು. ನಮ್ಗೆ ಗೊತ್ತಾಗ್ತದೆ. ಮತ್ತೊಬ್ಬರಿಗೆ ಗೊತ್ತಾಗ್ಲಿಕ್ಕಂದ್ರೂ ನಮಗೂ ಮತ್ತೊಬ್ಬರಿಗೆ ಗೊತ್ತಾಗ್ತೈತೆ. ಆ ಮತ್ತೆ ಬೇರೆ ಮೊದಲು ನಮ್ಗೆ ಗೊತ್ತಾಗ್ತೈತಿ ಎಷ್ಟೈತೆ ಅನ್ನೋ ಕರೆಕ್ಟ್ ಕಾಟ ನಮ್ಗೆ ಗೊತ್ತಾಗ್ತದೆ. ವೈರಾಗ್ಯ ಅದನ್ನ ನೋಡ್ತಿದ್ದಾವ, ಗುರುವಿಗೆ ಗೊತ್ತಾಗ್ತದೆ. If you say I am ready to renounce ₹5 for the ಬ್ರಹ್ಮ ವಿದ್ಯಾ, that means what? ನಾನು ₹5 ಕೊಡ್ತೇನೆ ರೀ, ₹5 ನಾನು ಕಳ್ಕೊಳಕ್ ತಯಾರಿದ್ದೀನಿ ಅಂತ ಅಂದ ಒಬ್ಬವ ಅಂತಾನ ನಮ್ಮ ಮನ್ಯಾಗ ಬಂಗಾರ ಅಷ್ಟು ನಿಮ್ಗ ಕೊಡ್ತೇನ್ರಿ ಅಂದ. ಒಬ್ಬವ ಅಂತಾನ ನನ್ನ ಹೆಸರಲ್ಲಿ ಆಸ್ತಿ ಒಂದು 10 ಎಕರೆ ಐತ್ರಿ, ಆ 10 ಎಕರೆ ಆಸ್ತಿ ನಿಮ್ಗ ಕೊಡ್ತೇನ್ರಿ ಅಂತ. ಒಬ್ಬವ ಅಂದ ₹5 ಕೊಡ್ತೇನ್ರಿ, ನನ್ನ ಕಡೆ ₹5 ಅದಾವ, ₹5 ಕೊಡ್ತೇನ್ರಿ ಅಂದ್ರ ಹಂಗಾರ ಇವ ಬ್ರಹ್ಮ ವಿದ್ಯೆಗೆ ₹5 ಕಿಮ್ಮತ್ತಿ ಕಟ್ಟಾಗತ್ತಾನ. ಅಕಾರ್ಡಿಂಗ್ ಟು ಮೀ ದ ಕಾಸ್ಟ್ ಈಸ್ ದ್ಯಾಟ್ ಮಚ್ ಓನ್ಲಿ. ಅಂದ್ರೆ ಅವನ ದೃಷ್ಟಿಯೊಳಗ ಆ ಬ್ರಹ್ಮ ವಿದ್ಯೆಕ ಫಲ ಅವ ಕೊಟ್ಟ, ಅವ ಕೊಡುವಂತದ್ದು ಎಷ್ಟಪ್ಪ ಅಂದ್ರೆ ₹5 ಅದಕ್ಕೆ ಕಿಮ್ಮತ್ ಕಟ್ಟಿದವ. ಇಫ್ ಯು ಸೇ ₹100, ಒಬ್ಬ ಮತ್ತೊಬ್ಬ ₹100 ಕಟ್ಟ್ಯಾನಂದ್ರ ಹಿ ವಿಲ್ ಸೇ ನಾನು ₹100 ಕೊಡ್ತೇನ್ರಿ ಅಂತಂದ್ರೆ ಅವೇನಂತಿದ್ದ, ₹5 ಕೊಡೋರು ₹100 ಕೊಡೋರು ಗೆಟ್ ಲಾಸ್ಟ್ ಅಂತಿದ್ದವ ಗುರು. ಬರಬೇಡ್ರಿ ಹೋಗ್ರಿ ಅಂತಿದ್ದವ. ಸೊ ಹೌ ಟು ಮೇಜರ್? ಹಂಗಾರೆ ಇವರಲ್ಲಿ ವೈರಾಗ್ಯ ಏನು 100ಕ್ಕೆ 100 ಐತೋ, ಏನು 100ಕ್ಕೆ 50 ಐತೋ, 100ಕ್ಕೆ 10 ಐತೋ, 20 ಐತೋ, ಏನು ಇಲ್ಲೋ ಏನು ಟೈಮ್ ತಪ್ಪಿ ಅಲ್ಲಿ ಮಠದಾಗ ಬಂದಾವ ಈ ಕಡೆ ಸಂಸ್ಕೃತ ಪಾಠಶಾಲೆ ಕಡೆ ಸುಮ್ಮನೆ ಕೆರೆ ನೋಡಕ್ ಬಂದಾನ ಏನು? ಮತ್ತಿವ ಯಾಕೆ ಬಂದಾನಿಲ್ಲೇ? 199 ಮಂದಿ ಹಣಕಾಯಿ ಮಾಡಿಸ್ಕೊಂಡು ಅಲ್ಲಿಂದಲ್ಲೇ ಜೀಪು ಕಾರು ಬಸ್ ಹತ್ತಿ ಹೋಗ್ತಾರೆ.
ಇವ ಯಾಕೆ ಈ ಕಡೆ ಬಂದ ಪಾಠಶಾಲೆ ಕಡೆ ಪ್ರವಚನ ಹೇಳುವಲ್ಲೇ? ವೈರಾಗ್ಯ ಐತೇನು? ಹೆಂಗೆ ನೋಡೋದು? ಇಫ್ ಯು ಆಸ್ ದ ಕ್ವಶನ್, ವಾಟ್ ಐ ಆಮ್ ವಿಲಿಂಗ್ ಟು ಸ್ಯಾಕ್ರಿಫೈಸ್ ಫಾರ್ ಗೆಟಿಂಗ್ ದಿಸ್ ಪರ್ಟಿಕ್ಯುಲರ್ ನಾಲೆಜ್, ಆತ್ಮಜ್ಞಾನವನ್ನು ಪಡಿಲಿಕ್ಕೆ ನನ್ನಲ್ಲಿ ಏನದ ಅಷ್ಟೂನು ತ್ಯಾಗ ಮಾಡ್ತೇನೆ. ಮನಿ ಮಠ ಏನ್ರಿ ಅಷ್ಟೇ ಯಾಕೆ, ನನ್ನ ಗೃಹಸ್ಥ ಆಶ್ರಮನ ತ್ಯಾಗ ಮಾಡ್ತೇನೆ. ಎಷ್ಟು ತ್ಯಾಗ ಮಾಡ್ತೇವೆ ಅಷ್ಟು ಜ್ಞಾನ ಆಗ್ತದೆ. ನಾವು ತ್ಯಾಗ ಮಾಡಂಗಿಲ್ರಿ, ಜ್ಞಾನ ಆಗೋದಿಲ್ಲ, ಏನು ಮಾಡಕ್ ಬರಂಗಿಲ್ಲ. According to Vedanta, the desire, Mundaka Upanishad, must be so deep that one is ready to renounce everything. ಈ ಉಪನಿಷತ್ತಿಗೆ ಆಧಾರವಾದದ್ದು ಯಾವುದು? ನಾವು ಅಭ್ಯಾಸ ಮಾಡಿದ ಉಪನಿಷತ್ತು ಅಂದ್ರೆ ಮುಂಡಕ ಉಪನಿಷತ್. ಮುಂಡಕ ಉಪನಿಷತ್ ನಮಗೆ ಹೆಂಗಾಗಿರ್ಬೇಕು ಅಂದ್ರೆ ಹಾಸು ಹೊಕ್ಕಾಗಿರ್ಬೇಕು. ಈ ಮಟ್ಟಕ್ಕೆ ಬಂದಾಗಿಲ್ಲಿ ಈ ಪ್ರಶ್ನೋಪನಿಷತ್ತಿಗೆ ಬಂದಾಗ ಮುಂಡಕ ಉಪನಿಷತ್ತು ಪ್ರತಿಯೊಂದು ಮಂತ್ರಗಳನ್ನ ನಮಗ್ ಗೊತ್ತಿರ್ಬೇಕು, ಅರ್ಥಗಳ ಗೊತ್ತಿರ್ಬೇಕು. ಅಂದ್ರೆ ನಮಗಿಲ್ಲೇ ಗೊತ್ತಾಗ್ತದೆ. And therefore they study the depth of sincerity by several methods. ಎಷ್ಟನ್ನ ಇವನಲ್ಲಿ ವೈರಾಗ್ಯ ಅದ, ಇವನ ಆಳ ಎಷ್ಟದ, ವೈರಾಗ್ಯದ ಆಳ ಎಷ್ಟೈತಿ ನೋಡಾಕ ಅವ್ರು ಏನ್ ಮಾಡ್ತಿದ್ರು? ಹಲವಾರು ಪ್ರಶ್ನೆಗಳನ್ನು ಹಾಕ್ತಿದ್ರು. ಒನ್ ಮೆಥಡ್ ಈಸ್ ದೇ ವಿಲ್ ಸೇ ನೆಕ್ಸ್ಟ್ ವೀಕ್ ಯು ಕಮ್. ಒಂದು ಏನಪ್ಪಾ ಸರಳ ಅಂದ್ರೆ, ಇವತ್ತು ನನಗೆ ಟೈಮ್ ಇಲ್ಲ, ಸ್ವಲ್ಪ ಬಿಜಿ ಅದೀನಿ, ಮುಂದಿನ ವಾರ ಬಾ ನೋಡೋಣಂತ. ಇವು ಆಸ್ಕ್ ಹಿಮ್ ಟ್ವೈಸ್ ಟು ಕಮ್. ಮತ್ ಮುಂದಿನ ವಾರ ಬಂದಾಗ, ಇಲ್ಲ ಸಾರಿ, ನಾನು ಇನ್ನೂ ಸ್ವಲ್ಪ ಕೆಲಸ ಅದ, ಮತ್ ಮುಂದಿನ ವಾರ ಬಾ. ಅವನಿಗೆ ಪರೀಕ್ಷೆ ಮಾಡೋದಿದ್ದು, ಈ ವಾರ ಬೇಡ ಮುಂದಿನ ವಾರ ಬಾ, ಮುಂದಿನ ವಾರ ಬಂದ ಮತ್ತೆ ಈ ವಾರ ಬೇಡ ಮುಂದಿನ ವಾರ ಬಾ. ಹಿಂಗ ಒಂದ್ 2-3 ಸಲ ಹೊಳಿ ಕಳಿಸ್ಬೇಕು. ಅವ ಅತ್ತಾಗ ಹೋದ ತಿಳ್ಕೊತಿದ್ರು, ಇವನಲ್ಲಿ ಸಮಾಧಾನ ಇಲ್ಲ, ವೈರಾಗ್ಯ ಇಲ್ಲ, ಹಪಾಪಿತನ ಇಲ್ಲ, ಹೆಂಗಾರ ಮಾಡಿ ಪಡ್ಕೊಂಡು ಮುಕ್ತನಾಗ್ಬೇಕು ಅನ್ನೋದು ಇಲ್ಲ, ಕೈ ಬಿಟ್ಬಿಡ್ತಿದ್ರು. ದಿಸ್ ಪರ್ಸನ್ ವೋಂಟ್ ಕಮ್, ಬರ್ತಿದ್ದಿಲ್ಲ, ಬಟ್ ಹಿ ಈಸ್ ವೆರಿ ಸಿನ್ಸಿಯರ್. ಮತ್ತೊಬ್ಬ ಅದಾನ, ನೀ 2 ಸಲ ಕಳಿಸಿರು, 3 ಸಲ ಕೊಟ್ಟಿರು, ಹಂಗ ಬರಾವನ. ಯು ಆಸ್ಕ್ 100 times, 100 ಸಲಕ್ಕೆ 101ನೇ ಸಲ ಬಂದಂದ್ರ he will again come 101 time. Like that they say had several methods. ಈ ರೀತಿ ಅವರು ಬಹಳ ಪರೀಕ್ಷೆ ಮಾಡ್ತಿದ್ರು. 100 ಸಲ ಕಳಿಸಿದ್ರು, ಮಳೆ ಬಂದಾನಂದ್ರ, 101ನೇ ಸಲ ಬಂದಾನಂದ್ರ ಅಧಿಕಾರಿ ಅದ ನೀವು. ಹಿಂಗ ಅವರು ಪರೀಕ್ಷೆ ಮಾಡ್ತಿದ್ರು. ಇಲ್ಲೇ ಪಿಪ್ಪಲಾದ ಋಷಿಗಳು ಏನ್ ಮಾಡಿದ್ರು ಅಂತಂದ್ರೆ, ಪ್ರಶ್ನೋಪನಿಷತ್ನಾಗ ನೀವು ಯಾವ ಟೆಸ್ಟ್ ಮಾಡೋದು ಬೇಡ ಇವ್ರನ್ನ ಅಂತ ವಿಚಾರ ಮಾಡಿದ. ಅವ ಬೇರೆ ಟೆಸ್ಟ್ ಕೊಟ್ಟ. ಏನಂತಂದ್ರ, ನಾನು ನಿಮಗೆ ಏನು ಪರೀಕ್ಷೆ ಕೊಡಂಗಿಲ್ಲಪ್ಪ, ಎಂಟ್ರನ್ಸ್ ಟೆಸ್ಟ್ ಇಲ್ಲ ನಮ್ಮಲ್ಲಿ, ಏನು ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಒಂದು ಕೆಲಸ ಮಾಡ್ರಿ, ನೀವು ನಮ್ಮ ಆಶ್ರಮದಾಗ ಇರ್ರಿ 1 ವರ್ಷ. ಮತ್ತೆ ಇಲ್ಲಿ ಆಶ್ರಮದಾಗ ಏನು ಬ್ರಹ್ಮಚಾರಿಗಳಿಗೆ ಏನು ನೀತಿ ನಿಯಮಗಳದಾವ, ಅವರು ತಪಸ್ ಮಾಡಬೇಕಾಗ್ತದೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕಾಗ್ತದೆ, ಆಶ್ರಮದಾಗ ಸೇವಾದಿಗಳನ್ನು ಮಾಡಬೇಕಾಗ್ತದೆ. ಅವೆಲ್ಲವನ್ನ ಏನು ನಿಯಮಗಳನ್ನ ಹಾಕಿ ಕೊಟ್ಟೇವಿ, ಅವನ್ನ ಪಾಲಿಸ್ಕೊಂತ ಇದು 2 ಹೊತ್ತು ಊಟ ಮಾಡ್ಕೊಂತ ಫ್ರೀ ಊಟ ಕೊಡ್ತೀವಿ, ನೀವು ಕೆಲಸ ಮಾಡ್ಕೊಂತ 1 ವರ್ಷ ಇರ್ರಿ. ಇವೆಲ್ಲ ರೂಲ್ ನಿಯಮಗಳನ್ನ ಪಾಲಿಸ್ರಿ. ಅಂಡ್ ದೇರ್ ಆರ್ ಫಾರ್ ಎ ಬ್ರಹ್ಮಚಾರಿ ಗುರುಕುಲಂ ಸ್ಟೂಡೆಂಟ್ ಡ್ಯೂರಿಂಗ್ ದಿಸ್ 1 year ಐ ವಿಲ್ ಬಿ ಸ್ಟಡಿಂಗ್ ಯುವರ್ ಕ್ಯಾರೆಕ್ಟರ್. ನಿಮ್ಮ ನಡತೆ ಹೆಂಗದ, ನಿಮ್ಮನ್ನೆಲ್ಲ ನಾನು ದೂರದೃಷ್ಟಿಯಿಂದ ನಿಮ್ಮನ್ನ ನೋಡ್ತಿರ್ತೀನಿ, ಅದನ್ನ ಹೇಳೋದಿಲ್ಲ ಅವ. ಅಂಡ್ ವಿಲ್ ಸಿ ವೆದರ್ ಯು ಆರ್ ರಿಯಲಿ ಫಿಟ್ ಫಾರ್ ದಿಸ್ ನಾಲೆಜ್. ನಾನು ಕೊಡುವಂತ ವಿದ್ಯೆಯನ್ನ ಗ್ರಹಣ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಐತಿ ಇಲ್ಲ ಅನ್ನೋದು 1 ವರ್ಷದಾಗ ನಾ ಟೆಸ್ಟ್ ಮಾಡವ. ದೇರ್ ಫೋರ್ ಸ್ಟೇ ಫಾರ್ 1 year, 1 ವರ್ಷ ಇರ್ರಿ ಅಂತ. ನಾವು ಗುರುಕುಲದಾಗ ನಿಯಮಗಳನ್ನ ಪಾಲಿಸಿಕೊಂಡು ಬ್ರಹ್ಮಚಾರಿಯಾಗಿರ್ರಿ. ತಾನ್ ಹ ಸ ಋಷಿ ಉವಾಚ ಐತ್ ನೋಡ್ರಿ, ಅಲ್ಲಿ ಬುಕ್ನಾಗ ಅದ ನೋಡ್ರಿ 2ನೇ ಮಂತ್ರ. ತಾನ್ ಸಹ ಋಷಿರ್ ಉವಾಚ, ಋಷಿ ಉವಾಚ, ಋಷಿರ್ ಉವಾಚ. ಕೂಡೆ ಸಂಜೆ ಆಗೈತಿ. ಏನ್ ಹೇಳಿದ? ಸಹ ಋಷಿ ಪಿಪ್ಪಲಾದ ತಾನ್ ಶಿಷ್ಯಾನ್ ಉವಾಚ. ಆ ಋಷಿಯಾದಂತ ಪಿಪ್ಪಲಾದ ಆ ಶಿಷ್ಯರಿಗೆ ಏನ್ ಹೇಳಿದ? ಈ ರೀತಿ 1 ವರ್ಷ ಕಾಯಿರಿ, ಇಲ್ಲೇ ಆಶ್ರಮದಾಗಿರ್ರಿ. ಅಂಡ್ ವಾಟ್ ಡಿಡ್ ಹಿ ಸೇ ಸೆಕೆಂಡ್ ಟೈಮ್? ಮುಂದೆ ಏನ್ ಹೇಳ್ತಾನವ? ಗುರುಗಳು ಆದಂಥವ್ರು ಏನ್ ಹೇಳ್ತಾರೆ? ಸಂವತ್ಸರಂ ಸಂವತ್ಸ್ಯತ. ಎಲ್ಲದ ನೋಡ್ರಿ, ಸಂವತ್ಸರಂ ಸಂವತ್ಸ್ಯತ. ಬುಕ್ ಇದ್ದವ್ರಿಗೆ 2ನೇ ಲೈನ್ದಾಗ ಐತೆ. ಮೇ ಯು ಲಿವ್ ಇನ್ ಗುರುಕುಲ ಫಾರ್ 1 year, 1 ವರ್ಷ ಇರು. ನವೇ ಡೇಸ್ 5 minutes ವಿ ಕೆನಾಟ್ ವೇಟ್. ಈಗಿನ ಕಾಲದ ಶಿಷ್ಯರು 5 ನಿಮಿಷ ಕಾಯಿರಿ ಅಂದ್ರೆ ಹೋಗ್ರಿ ಸಡ್ಕೊಂಡು ಹೋಗ್ತಾರೆ.
Our life is so fast that even a traffic signal which is of 2 minutes, now they have got 2 minutes. Cell phone game which you can go through the traffic signal. We are becoming so impatient. ಇವತ್ತಿನ ಕಾಲದ ಯುವಕರನ್ನು ನೋಡ್ಯಾಕ ಕಾಣ್ತೈತೆ ಅಪ್ಪೋರು. ಅವ್ರು ಏನ್ ಹೇಳಕತ್ತಾರ ಅಂದ್ರೆ, 1 ವರ್ಷ ಅಲ್ಲ 2 ನಿಮಿಷ ಟ್ರಾಫಿಕ್ನಾಗ ಸಿಗ್ನಲ್ ಐತಂದ್ರೆ ನಿರ್ಲಾಕ ಅವ್ರಿಗೆ ಆಗೋದಿಲ್ಲ. ಏನ್ ಮಾಡ್ತಾರಂದ್ರ ಕಿಶೆದಾಗಿಂದ ಫೋನ್ ತೆಗೆದ ಅದ್ರಾಗ ವಿಡಿಯೋ ಗೇಮ್ ಮಾಡ್ಕೊಂತ ಕುಂಟಿರ್ತಾರೆ. ಎಲ್ಲೇ ಟ್ರಾಫಿಕ್ನಾಗ. ಅವ್ರಿಗೆ ಈಗ ದುನಿಯಾ ಭಾಳ ಫಾಸ್ಟ್ ಅದ. ದುನಿಯಾ ಭಾಳ ಫಾಸ್ಟ್ ಅದ. ಸೆಲ್ ಫೋನ್ ಗೇಮ್ ವಿಚ್ ಯು ಕ್ಯಾನ್ ಗೋ ಥ್ರೂ ದ ಟ್ರಾಫಿಕ್ ಸಿಗ್ನಲ್. ವಿ ಆರ್ ಬಿಕಮಿಂಗ್ ಮೋರ್ ಇಂಪೇಷೆಂಟ್. ನಮ್ಮಲ್ಲೇ ತಾಳ್ಮೆ ಅನ್ನೋದಿಲ್ಲ. ಇದರಿಂದ ಏನು ಗೊತ್ತಾಗ್ತದ? ತಾಳ್ಮೆ ಇಲ್ಲ. ಮತ್ತು ತಾಳ್ಮೆ ಇಲ್ಲ ಅಂದವ್ರಿಗೆ ವೇದಾಂತ ಹತ್ತುದಿಲ್ಲ. ಇನ್ನೊಂದು, ತಾಳ್ಮೆ ಭಾಳ ಬೇಕು. ಪ್ರಯತ್ನ ಮಾಡ್ಬೇಕ್ರಿ. ನಾವು ಲೌಕಿಕ ಎಷ್ಟು ಪ್ರಯತ್ನ ಮಾಡ್ತೇವಲ್ಲ ಅದರ 10 ಪಟ್ಟು 100 ಪಟ್ಟು ಪ್ರಯತ್ನ ಇದ್ರೆ ಏನೋ ಒಂದಿಟ್ಟು ನಿಲ್ತದ ಈ ವಿದ್ಯೆ. ಇದು ಯಾಕಂದ್ರೆ ಬಹಳ ಕಠಿಣದ. ಇದು 64 ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ ಶ್ರೇಷ್ಠ ಅದ ಮತ್ತು ಕಠಿಣದ. ಇದಕ್ಕೆ ಏನ್ ಬೇಕಾಗ್ತದ ಅಂದ್ರೆ ಶಿಸ್ತುಬದ್ಧ ಜೀವನ ನಡೆಸಬೇಕು. ಎಷ್ಟೇ ಇತ್ತು ಅಷ್ಟು ಕಷ್ಟಪಡಕ್ ತಯಾರಿರ್ಬೇಕು, ಅಂದ್ರೆ ಸಿಗ್ತದೆ ವಿದ್ಯೆ. ಹಂಗಾರೆ ಇವರಲ್ಲಿ ತಾಳ್ಮೆ ಐತೇನೋ ನೋಡ್ಬೇಕಾಗಿದೆ. ವೇದಾಂತ ರಿಕ್ವೈರ್ಸ್ ಎ ರಿಲ್ಯಾಕ್ಸ್ಡ್ ಮೈಂಡ್. ತಾಳ್ಮೆ ಇದ್ದಂತಹ ಜೀವನವನ್ನ ಮಾಡೋರಿಗೆ ಮಾತ್ರ ವೇದಾಂತ ಗ್ರಹಣ ಆಗ್ತದೆ. ಇಲ್ಲಾಂದ್ರೆ ವೇದಾಂತ ಏನಾಗ್ತದ? ಆ ವಿದ್ಯೆ ಹಾರಿ ಹೋಗ್ತದ, ನಿಲ್ಲುವುದಿಲ್ಲ. ಪೆಟ್ರೋಲ್ ಒಂದು ಬಟನ್ ಹಾಕಿ ಒಂದು 5 ನಿಮಿಷ ಇಡ್ರಿ, ಆಕಾಶ ಇದ್ರಾಗ ಹೋಗ್ಬಿಡ್ತೈತೆ, ಆಕಾಶದಾಗ ಹೋಗ್ಬಿಡ್ತೈತೆ, ಕಣ್ಣಿಗೆ ಕಾಣಂಗಿಲ್ಲ. ಒಲಟೈಲ್ ಅಂತಾರ ಅದಕ್ಕೆ. ಪೆಟ್ರೋಲ್ ಈಸ್ ಒಲಟೈಲ್. ಹಂಗೆ ಬ್ರಹ್ಮ ವಿದ್ಯೆನೂ ಏನದ, ಲಘುನ ಹತ್ತುದಿಲ್ಲ. ಅಂತ ಕಾರಣಕ್ಕೆ ಲಘು ಹತ್ತೋದಿಲ್ಲ ಅಧಿಕಾರಿ ಇಲ್ಲದವರಿಗೆ. ಸಮಾಧಾನ ಶ್ರದ್ಧಾ ಇಲ್ಲದವರಿಗೆ ಇದು ಲಘು ಹತ್ತುದಿಲ್ಲ. ಫಾಸ್ಟ್ ಲೈಫ್ ಅಂಡ್ ವೇದಾಂತ ಆರ್ ಡಯಾಗನಲಿ ಅಪೋಸಿಟ್. ಇವತ್ತಿನ ಯಾಂತ್ರಿಕ ಜೀವನದ ಏನು ಸ್ಪೀಡ್ ಹೊಂಟೇವಲ್ಲ ನಾವು, ಈ ಸ್ಪೀಡ್ ತನ ಅನ್ನುವಂಥದ್ದಾಗಲಿ ವೇದಾಂತ ಜೀವನ ಆಗಲಿ ತದ್ ವಿರುದ್ಧವಾದವು. ದಟ್ ಈಸ್ ವೈ ದೇ ಟುಕ್ ಸನ್ಯಾಸ ಇನ್ ಓಲ್ಡನ್ ಡೇಸ್. ಅದಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರ, ಸನ್ಯಾಸಿಗಳಿಗೆ ಮಾತ್ರ ಈ ವಿದ್ಯೆಯನ್ನು ಹೇಳಿಕೊಡ್ತಿದ್ರು. ಯಾಕಂದ್ರೆ ಅವ್ರಿಗೆ ಮಾಡಕ್ ಏನು ಕೆಲಸ ಇಲ್ಲ, ಇದನ್ನ ಬಿಟ್ಟು ಬೇರೆ ಕೆಲಸ ಇಲ್ಲ. ಬೇರೆ ಕೆಲಸ ಅವ್ರಿಗೆ ಏನು ಕೆಲಸ ಇಲ್ಲ ಅಂತಲ್ಲ, ಈದ್ ಆತ್ಮವಿದ್ಯೆಯನ್ನು ಪಡೆಯೋದು ಒಂದೇ ಗುರಿ. ಮತ್ತೆ ಇನ್ನೊಂದು 2ನೇ ಗುರಿ ಏನ್ರಿ? ಯಾವುದು 2ನೇ ಗುರಿ ಇಲ್ಲ, ಒಂದೇ ಒಂದು ಗುರಿ. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ, ಹಗಲು ರಾತ್ರಿ 24/7 ಏನ್ ಅವ್ರಿಗೆ ಗುರಿ ಅಂದ್ರೆ ಆತ್ಮವಿದ್ಯೆಯನ್ನು ನಾನು ಈ ಪಡಿಬೇಕು, ನಾನು ಮುಕ್ತನಾಗಬೇಕು. ಇದೇ ಒಂದು ಗುರಿ. What I am saying is we require a relatively relaxed mind. ಮನಸ್ಸಿನಾಗ ಬೇರೆ ಒಂದು ವಿಚಾರ ಇಟ್ಕೊಂಡು ಸೈಡ್ ಬೈ ಸೈಡ್ ಇದನ್ನ ಮಾಡ್ತೀನಿ, ಪಾರ್ಟ್ ಟೈಮ್ ಬಿಸ್ನೆಸ್ ನಡೆಯೋದಿಲ್ಲ ಅಂತಾರ. ಪಾರ್ಟ್ ಟೈಮ್ ಬಿಸ್ನೆಸ್ ನಡೆಯೋದಿಲ್ಲ, ಇದು ಫುಲ್ ಟೈಮ್ ಆಗ್ಬೇಕಂತಾರ. ಮತ್ತೆ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಅಂತ ಯಾಕೆ ಬೋಕಿ ಕೊಡೋಣನ್ರಿ? ಹೌದಲ್ಲ? ಮತ್ತೆ ಏನ್ರಿ ಪೂರಾ ಅದಕ್ಕ ಮುಂಜಾನೆ ಹಗಲಿ ಮಧ್ಯಾಹ್ನ ರಾತ್ರಿ, ಹಗಲಿ ರಾತ್ರಿ 24/7 ಅದನ್ನೇ ಮಾಡಂದ್ರೆ ಹೆಂಗ ಆಕತ್ರಿ? ದುಡ್ಯಾಕ ಹೋಗ್ಬೇಕು, ದುಡ್ಲಿಕ್ಕಂದ್ರೆ ಮನ್ಯಾಗ ನಮ್ಗೆ ಅನ್ನ ಸಿಗೋದಿಲ್ಲ. ಇದೇನ್ರಿ ಹಂಗಾರೆ ನಮ್ಗೆ ಅಲ್ಲ ನಿದ್ ವಿದ್ಯಾ. ಸೊ ಸ್ಟೇ ಹಿಯರ್ ಫಾರ್ 1 year. ಅವ್ರು ಏನ್ ಮಂಗ 1 ವರ್ಷ ಇರ್ತಿರಿಲ್ಲ ನೋಡಾಕ, 1 ವರ್ಷ ಇರ್ರಿ ಅಂದ. ಲೆಟ್ ಮಿ ಟೆಸ್ಟ್ ಯುವರ್ ಪೇಷನ್ಸ್. ನಿಮ್ಮ ತಾಳ್ಮೆ ಎಷ್ಟೈತಿ ನೋಡ್ಬೇಕಾಗಿತ್ತು ನಮ್ಗೆ. ಅಂಡ್ 1 year ವಾಟ್ ಶುಡ್ ಯು ಡೂ? ಏನ್ ಮಾಡ್ಬೇಕು 1 ವರ್ಷ ಅಂತಂದ್ರೆ, ನಾಟ್ ಈಟಿಂಗ್ ಅಂಡ್ ಸ್ಲೀಪಿಂಗ್. ಬರೇ ಉಣ್ಣುದು ಮಲಗುದಲ್ಲ. ಆಶ್ರಮದಾಗ ತಪಸ್ ಮಾಡ್ಬೇಕು. ಬ್ರಹ್ಮಚರ್ಯೇಣ ಶ್ರದ್ಧೆಯ ಐತ್ ನೋಡ್ರಲ್ಲಿ. ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ. 1 ಸಂವತ್ಸರವನ್ನು ಕಳೀರಿ. ಬೈ ಫಾಲೋವಿಂಗ್ ದ austere simple life and ಬ್ರಹ್ಮಚಾರ್ಯೇಣ ಅಬ್ಸರ್ವಿಂಗ್ ಬ್ರಹ್ಮಚರ್ಯ. ಕಠೋರ ತಪಸ್ ಮಾಡ್ಬೇಕಾಗ್ತದ ಆಶ್ರಮದಾಗ. ಅಲ್ಲೇ AC ಇರಂಗಿಲ್ಲ, ಹಾಟ್ ವಾಟರ್ ಬಾತ್ ಇರಂಗಿಲ್ಲ, ಫ್ಯಾನ್ ಇರಂಗಿಲ್ಲ. ಆಮ್ಯಾಗ ನೀವು ಕೇಳಿದ ಅಡಿಗೆ ಇರಂಗಿಲ್ಲ. ಅಲ್ಲೇ ಗಡ್ಡಿ ಗೆಣಸು ಆಹಾರ, ಆಯಿಲಿ ಫುಡ್ ಇರಂಗಿಲ್ಲ, ಸಿಂಪಲ್ ಆಹಾರ. ಕಠೋರವಾದ ತಪಸ್ಸನ್ನು ಮಾಡಬೇಕು 1 ವರ್ಷ.
Brahmacharyam stands for all the disciplines that belongs to brahmachari in the Gurukula. ಗುರುಕುಲದಲ್ಲಿ ಏನು ನಿಯಮಗಳನ್ನು ಹಾಕೇವಿ ಆ ನಿಯಮಗಳನ್ನು ಬಂದು ಚಾಚು ತಪ್ಪದನ್ನ ಒಂದು ವರ್ಷ ಇಲ್ಲೇ ಗುರುಕುಲದಾಗಿರ್ರಿ. ಸೊ ಬ್ರಹ್ಮಚಾರ್ಯನ ಅಂಡ್ ಶ್ರದ್ಧಾ ಮೀನ್ಸ್ ರೆವರೆನ್ಸ್ ವಿತ್ ಫೇತ್. ಗುರುವಿನಲ್ಲಿ ಶ್ರದ್ಧಾ ಇರ್ಬೇಕು, ಆಶ್ರಮ ವಿ ಆಫ್ ಲೈಫ್ ನಲ್ಲಿ ಶ್ರದ್ಧಾ ಇರ್ಬೇಕು. ಬ್ಯಾಸರಾತ್ರಿ 2 ದಿನಕ್ಕೆ ಹೊಳ್ಳಿ ಹೋದಂದ್ರೆ ಹೋದವ, ಒಂದು ವಾರ ಬಿಟ್ಟು ಹೋಗ್ತಿದ್ರು ಕೆಲವು ಮಂದಿ, ಹೋದ ಕೈ ಬಿಟ್ಬಿಡ್ತಿದ್ರು, ಕರಿತಿದ್ದಿಲ್ಲ. ಮೇ ಯು ರಿಮೇನ್ ಅಂಡ್ ಆಫ್ಟರ್ 1 year ಯು ಕ್ಯಾನ್ ಕಮ್ ಟು ಮೀ. 1 ವರ್ಷ ಆದ್ಮೇಲೆ ನಮ್ಮ ಕಡೆ ಬಂದ್ ಭೇಟಿ ಆಗ್ರಿ, ಎಲ್ಲೇ ಆಶ್ರಮದಾಗಿರ್ರಿ, 1 ವರ್ಷ ಆತಂತ ನನಗೆ ನೆನಪಿಸ್ರಿ. ಅಂಡ್ ಯಥಾ ಕಾಮಂ ಪ್ರಶ್ನಂ ಪೃಚ್ಛ ಐತ್ ನೋಡ್ರಲ್ಲಿ, ಯಥಾ ಕಾಮಂ ಪ್ರಶ್ನ ಪೃಚ್ಛಥ. ನಿಮ್ಮ ಮನಸ್ಸಿನಾಗ ಏನು ಪ್ರಶ್ನೆಗಳದಾವಲ್ಲ ಅವನ್ನ ಕೇಳಬಹುದು. ಐ ವಿಲ್ ಗಿವ್ ಯು ಫ್ರೀ ಹ್ಯಾಂಡ್ ಟು ಆಸ್ಕ್ ಕ್ವಶನ್ ಅಟ್ ದಟ್ ಯು ವಾಂಟ್. ನಿಮ್ಗೆ ಏನು ಬೇಕಾದ ಪ್ರಶ್ನೆಗಳದಾವ ಅವನ್ನ ಕೇಳಬಹುದು. ಅಂಡ್ ದೆನ್ ವಾಟ್ ಈಸ್ ಮೈ ರೆಸ್ಪಾನ್ಸ್, ಅವಾಗ ನನ್ನ ಪ್ರತಿಕ್ರಿಯೆ ಹೆಂಗಿರ್ತದ? 1 ವರ್ಷ ಆಗಿಂದ 1 ವರ್ಷ 1 ದಿವಸ ಆತ್ರಿ ಗುರುಗಳ, ಮತ್ತೆ ಹೋದ ವರ್ಷ ಬಂದಿದ್ವಿ ನಾವು, ಹಿಂಗೆ ಹೇಳಿದ್ರಿ ಅದೇವಿ, ಮತ್ತೆ ಈಗ 1 ವರ್ಷ ಮ್ಯಾಗ 1 ದಿನ ಆತು, ಮತ್ತೆ ನಾವ್ಗ ನಮ್ ಕೆಲವೊಂದು ಪ್ರಶ್ನೆಗಳದಾವ ಆತ್ಮವಿದ್ಯೆಗೆ ಸಂಬಂಧಪಟ್ಟು. ಆ ಪ್ರಶ್ನೆಗಳಿಗೆ ನಾವು ಕೇಳೋನೇನ್ರಿ ಅಂದಾಗ ಅವ ಏನಂತಾನ, ಇಫ್ ಐ ನೋ ದ ಆನ್ಸರ್, ಸಿ ಆಫ್ಟರ್ 1 year, ಇಫ್ ಐ ನೋ ದಿ ಆನ್ಸರ್ ಐ ವಿಲ್ ಟೆಲ್ ಯು. ನೀವು ಕೇಳಿದ ಪ್ರಶ್ನೆ ನನಗ್ ಗೊತ್ತಿದ್ರ ನಾ ಹೇಳವ, ನಮಗ ಗೊತ್ತಿದ್ರ ನಾ ಹೇಳವ. ವೈ ಕಾಂಟ್ ಹಿ ಪರ್ಮಿಟ್ ದೆಮ್ ಟು ಅಟ್ ಲೀಸ್ಟ್ ಟು ಆಸ್ಕ್ ದ ಕ್ವಶನ್ ಇನ್ ದ ಬಿಗಿನಿಂಗ್? ಯಾಕ ಬಂಧುಗಳನ್ನ ಪ್ರಶ್ನೆ ಬಾರಪ್ಪ, ನಿಂದ ಏನ್ ಪ್ರಶ್ನೆ ತಗೊಂಬ ಪಟ್ ಪಟ್ ಹೇಳ್ತೇನೆ ಅಂತಿದ್ದಿಲ್ಲ. ಆಫ್ಟರ್ 1 year ಇಫ್ ಯು ಆಸ್ಕ್, ಯಾಕಂದ 1 ವರ್ಷ ಬಿಟ್ಟು ಯಾಕೆ ಕೇಳಂದವ? ಇಫ್ ಐ ನೋ ಐ ವಿಲ್ ಆನ್ಸರ್ ಅಂತ ಯಾಕಂತಾನ, ಗೊತ್ತಿದ್ರೆ ಹೇಳ್ತೀನಿ ಅಂತ. ಗೊತ್ತಿಲ್ಲ ಅವ್ರಿಗೆ ಉತ್ತರ ಗೊತ್ತದಾವು, ಮತ್ತೆ ಯಾಕೆ ಹಿಂಗ್ ಪರೀಕ್ಷೆ ಮಾಡಕತ್ತಾರ ಇವರು? ದಟ್ ಮೀನ್ಸ್ ಆಫ್ಟರ್ 1 year ಆಲ್ಸೋ ಇಟ್ ಈಸ್ ನಾಟ್ ಶ್ಯೂರ್ ದಟ್ ದೇ ವಿಲ್ ಗೆಟ್ ದ ರಿಪ್ಲೈ. 1 ವರ್ಷ ಆದ್ಮ್ಯಾಗನು ನಿಮಗೆ ಇಲ್ಲೇ ಉತ್ತರ ಸಿಗ್ಲಿಕ್ಕಿಲ್ಲ, ಅವಾಗ ಏನು ನಿರಾಶೆ ಆಗುವಂಗಿಲ್ಲ, ಈಗ ಹೇಳ್ಬಿಡ್ತೀನಿ ಮತ್ನ. ಅಂದ್ರೆ ಇದು ಯಾಕೆ ಪರೀಕ್ಷೆ ಮಾಡಕತ್ತಾನಂದ್ರ ಅವನಲ್ಲೇ ತಾಳ್ಮೆ ಐತೇನಿಲ್ಲೋ, ಅವ ಶ್ರದ್ಧಾ ಐತೆ ಇಲ್ಲೋ, ಗುರುಗಳ ಬಗ್ಗೆ ಗೌರವ ಐತೆ ಇಲ್ಲೋ ಅದನ್ನ ನೋಡಾಕಿದ್ದು, ವೈರಾಗ್ಯ ಐತೆ ಇಲ್ಲೋ, ಮನಿ ಬಿಟ್ಟು ಇರ್ತಾನೋ ಇಲ್ಲೋ. ಸೊ ಯದಿ ವಿಜ್ಞಾಶ್ಯಾಮ್ ಐತ್ ನೋಡ್ರಲ್ಲೇ, ವಿಜ್ಞಾಶ್ಯಾಮ್ ಸರ್ವಂ ಹವೋ ವಕ್ಷ್ಯಾಮಿ ಇತಿ. ಇಫ್ ವಿ ನೋ ದ ಆನ್ಸರ್, ನನಗೆ ಗೊತ್ತಿತ್ತಂದ್ರ ಸರ್ವಂ ಹವೋ ವಕ್ಷಾಮ, ನಾನು ನಿನಗೆ ಹೇಳಬಹುದು, ಹೇಳ್ತೇನಿಲ್ಲ, ಹೇಳಬಹುದು. ಅಂಡ್ ಪಿಪ್ಪಲಾದ ಹ್ಯಾಪನ್ಸ್ ಟು ಬಿ ದ ಟ್ರೆಡಿಷನಲ್ ಆಚಾರ್ಯ. ಈ ಸಾಂಪ್ರದಾಯಿಕ ಗುರುಗಳು ಹಿಂಗೆ ಇರ್ತಾರ್ರಿ. ಏನೋ ಹಂಗ ಇರೋದ ಚಲೋ ಅನ್ಸಕತೈತಿ. ನಾವೇನ್ ಮಾಡೇವಿ ಅಂದ್ರೆ ನನ್ನ ಸಲುವಾಗಿ ಇದನ್ನ ಚಾಲೂ ಮಾಡಿದ್ದೆ. ನನಗ ಏನೋ ಹೇಳೋದ್ರಿಂದ ಒಂದಿಷ್ಟು ನೋಡ್ತೀನಿ, ಇಲ್ಲ ಅಂದ್ರೆ ಬುಕ್ ಓದಂಗಿಲ್ಲ, ಅಭ್ಯಾಸ ಮಾಡಂಗಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತೀನಿ ಅಂತ ಹೇಳಕ್ ಚಾಲೂ ಮಾಡಿ, ನನ್ನ ಸಲುವಾಗಿ ಹೇಳಕ್ ಚಾಲೂ ಮಾಡಿದ್ದಿದ್ದು. ಕೋವಿಡ್ ಟೈಮ್ನಾಗ ಎಲ್ಲಿ ಹೋಗಾಕ್ ಬರ್ದಂಗಾತು. ಖರೆ ಅಂದ್ರೆ ಈ ಪದ್ಧತಿ ಇಲ್ಲ, ಇದು ಹೇಳೋದು ಯೂಟ್ಯೂಬ್ನಾಗ ಈ ವಿದ್ಯೆಯನ್ನು ಹೇಳಬಾರದು. ಇದೇನದ ಪದ್ಧತಿ ಏನೈತಿ, ಹಿಂಗ ಇದು ಪದ್ಧತಿನ ಕರೆಕ್ಟ್ ಐತಿ. ಇಷ್ಟೆಲ್ಲ ವೈರಾಗ್ಯ ಐತಿ ಎಲ್ಲ ಟೆಸ್ಟ್ ಮಾಡಿ ಅದನ್ನ ಗೊತ್ತಿದ್ರೆ ಹೇಳ್ತೀನಪ್ಪ ಅನ್ಬೇಕು. 1 ವರ್ಷ ಆದ್ರೂ ಗ್ಯಾರಂಟಿ ಉತ್ತರ ಇಲ್ಲ. ಮಾಡರ್ನ್ ಕಾಲ ತೋರ್ಸರ್ ಇದು ಮಾಡರ್ನ್ ಕಾಲ ಏನ್ರಿ, ಕಲಿಯುಗ. ಇದೊಂದ್ ಸ್ವಲ್ಪ ಬದಲಾವಣೆ ಆಗ್ತಿದ್ರಾಗ, ಬದಲಾವಣೆ ಆದ್ರೆ ಹೋಗಲ್ರಾಕ ಅಂದ್ರೆ ಅಷ್ಟ ಹಸು ಐತಿ ನೋಡ್ತಿದ್ರ ಅವಾಗಿನ ಕಾಲಕ್ಕ. ಅಂಡ್ he is able to answer all the questions. ಕೇಳ್ರಿ ಮಜಾ ಕೇಳ್ರಿ, ಬರ್ತೇನೆ 1 minute ಮಾತಾಡ್ತೀನಿ. He will be able to answer all the questions which is the ಪ್ರಶ್ನೋಪನಿಷತ್ ಏನ್ ಪ್ರಶ್ನೆಗಳದಾವ ಆ ಪ್ರಶ್ನೆಗೆ ಉತ್ತರ ಕೊಡವಲ್ಲ ಮುಂದೆ. ನಾವು ದ ನೆಕ್ಸ್ಟ್ ಮಂತ್ರ ಈಸ್ ಆಫ್ಟರ್ 1 year. ಈಗ ಮುಂದಿನ ಮಂತ್ರ ಏನೈತಲ್ಲ, ಈ 3ನೇ ಮಂತ್ರ ಏನೈತಲ್ಲ, ಅವರು 1 ವರ್ಷ ಆದ್ಮೇಲೆ ಗುರುಗಳ ಹತ್ರ ಬರ್ತಾರೆ ಆಫ್ಟರ್ 1 year. ಸೊ ಓಕೆ, ಸೊ ನೌ ವಿ ಹ್ಯಾವ್ ಫಿನಿಶ್ಡ್ 1 year. ಈಗ 1 ವರ್ಷ ಮಠ ನೀವು ಏನ್ ಬರ್ರಿ, ಮುಂದಿನ ವರ್ಷ ಇವತ್ತು ತಾರೀಕು ಎಷ್ಟಪ್ಪ? 19 ಜೂನ್. ಮುಂದಿನ ವರ್ಷ 27ನೇ ಇಸ್ವಿ ಜೂನ್ 20ನೇ ತಾರೀಕಿಗೆ ಬರ್ರಿ, ಪ್ರಶ್ನೋಪನಿಷತ್ ಮುಂದುವರಿಸೋಣ. ಸಿದ್ಧಾರೂಢರಿಗೆ 12 ವರ್ಷ ಕಾಯಿಸಿದ್ರು. 12 ವರ್ಷ ಕಾಯಿಸಿದ್ರು ಅವ್ರಿಗೆ
ಸಿದ್ಧಾರೂಢ್ರಿ. ಈಗ ನಿಮಗೆ 1 ವರ್ಷ ಅಷ್ಟೇ. ಮಂಜುನಾಥ್ ನಾ ಹೇಳಾಗತ್ತಿಲ್ಲ, ಪಿಂಪಲ ಹೇಳಾಗತ್ತ. ನಾವ್ ಅವಾಗ ಶಿಷ್ಯರಾಗಿದ್ದ ನಾವು 1 ದಿವ್ಸ ಕಾಯೋದಿಲ್ರಿ, ಹೇಳಿ ಬಿಡ್ರತಿದ್ದೀವ್ರಿ. ಅಲ್ಲ ಅವ್ ಹೇಳ್ತಿದ್ದಿಲ್ಲ ಅವರು. ಅಂದ್ರೆ ಶಿಷ್ಯರು ಸ್ಟ್ರಾಂಗ್ ಅದಾರಲ್ಲ ನೋಡ್ತಾರಂದ್ರೆ. ಅಲ್ಲಲ್ಲ, ಶಿಷ್ಯರು ಸ್ಟ್ರಾಂಗ್ ಇದ್ರ ಹೋಗಲ್ಲಕತ್ತಿದ್ರು. ಹೇಳ್ತಿದ್ದಿಲ್ಲ, ವಿದ್ಯೆ ಹೇಳ್ತಿದ್ದಿಲ್ಲ. ಅದು ಅಧಿಕಾರತ್ವ. ಅದು ಇನ್ನೊಂದು ಏನದರಿ, ಗಾಳಿ ಗುದ್ದೆ ಮೈನಸ್ಗುಣ ಹಾಕತ್ರಿ ಸ್ವಾಮ್ಯಾರ ಈ ವಿದ್ಯೆ. ಹೌದು, ಅದು ಅಷ್ಟೇ ಕರೆ ಐತ್ರಿ. ಗಾಳಿ ಗುದ್ದೆ ಮೈನಸ್ಗೊಳ್ದಂಗ ಆಗ್ತದ. ಯಾಕೆ ಅದನ್ನ ಯಾಕೆ ಅಷ್ಟು ಪರೀಕ್ಷೆ ಮಾಡ್ತಿದ್ರು? ಇವರಲ್ಲಿ ವೈರಾಗ್ಯ ಐತೇನು? ಇವರಲ್ಲಿ ಹೇಳಿದ್ ನಾಟ್ಬೇಕು ಅನ್ನೋದು ಉದ್ದೇಶ ರೀ. ಅದು ಒಳಗ ಅಂದರ್ಕಿ ಬಾತ್ ಅದ ಹೇಳಬಾರ್ದಂತಿಲ್ಲ. ಈಗ ನಾವು ಕೂಡ ಮುಂದಿನ ವರ್ಷ ಭೇಟಿ ಆಗೋಣ ಅನ್ನೋರಿಗೆ ಯಾಕ್ರಿ ಸುರೇಶ್ ಇವ್ರೆ ಮೂರನೇ ಮಂತ್ರ ಹೋಗೋಣ ಸರ್. ಅಲ್ಲ, 3ನೇ ಮಂತ್ರಕ್ಕೆ 1 ವರ್ಷದ ಮೇಲೆ ಹೋಗೋದಲ್ಲ ಈಗಲ್ಲ. ಯಾಕ್ರಿ ಶಿವಪುತ್ರ ಗಂಗಾಪುರ ಸರ್? ಅಲ್ಲ, 1 ನಿಮಿಷ ಕಳೆದ್ರೆ 1 ವರ್ಷ ಹಂಗ ಆಕೈತ್ರಿ. ಈಗ ಭವಿಷ್ಯ ಬಾಳ ಇತ್ತು ಅವಾಗ. ಅವ್ರ 12 ವರ್ಷ 12 ವರ್ಷ ಒಂದೊಂದು ಪಾಯಿಂಟ್ ಹೇಳ್ಕೊತ ಹೋಗಿದ್ರು. ಈಗ 100 ವರ್ಷದೊಳಗೆ ಎಲ್ಲ ಆಗ್ಬೇಕು. 100 ವರ್ಷನೂ ಇಲ್ಲಲ್ಲ. ಅಲ್ಲ, ಇದ್ರಾಗ ಗುರುಕುಲ್ಕ್ ಹೋಗೋರು ಯಾರದಾರ? ಎಲ್ಲರೂ ಅಲ್ಲೇ ಕುಂತೀವಿ. ಅಲ್ಲಿ ಗುರುಕುಲ ಇದ್ರ ಹೋಗ್ತಾರ, ಇಲ್ಲ ಇಲ್ಲಲ್ರಿ, ಎಲ್ಲಿ ಅದಾವ? ಅಲ್ಲಿ ಗುರುನ ಸಿಗೋವಲ್ಲ. ನೀವ ಗುರು ಈಗ ಎಲ್ಲಿ ಬೇರೆ ಉಳ್ಕಕ್ ಹೋಗ್ಬಾರ್ರಿ. ಅಲ್ಲ, ಅದಕ್ಕೆ ಸಿಕ್ಕ ಗುರುನ್ ಬಿಡಂಗಿಲ್ಲ ಈಗ. ಬರ್ದಿಟ್ಟು ಹೋಗ್ಯಾರ. ಅವ್ರ ಹತ್ರ ಯಾರು ಹೋಗ್ಲಿಲ್ಲ, ಅದಕ್ಕೆ ಹಂಗ ಹಾಳಾಗ್ಬಾರ್ದಿದ್ ನಮ್ ವಿದ್ಯೆ ಅಂತ ಬರ್ದಿಟ್ಟಾರ. ನಾವು ಓದ್ಕೊತ ಹೋಗೋರು ಯಾರು? ಸರಳ ಆತ್ಮಜ್ಞಾನ, ಅಖಂಡ ಬ್ರಹ್ಮ ವಸ್ತು ನಾನು ಅದೀನಿ ಅನ್ನೋದು ನಿಶ್ಚಯ ಆದ್ಮೇಲೆ ಆಗಿರ್ತಕ್ಕಂಥ ಎಲ್ಲರೂ ಸದ್ಗುರು ಸ್ವರೂಪ ನಾವು ನೀವೆಲ್ಲ ಅಂತ ತಿಳ್ಕೊಂಡಿವಿ. ಗುರುಕುಲ್ಗೆ ಇದನ್ನೆಲ್ಲ ಯಾರು ಕೇಳ್ತಾರೆ? ಯಾರು ಹೋಗ್ತಾರ್ರಿ? ಅಲ್ಲಿ ಗುರು, ಎಲ್ಲಿ ಶ್ರದ್ಧೆ, ಎಲ್ಲಿ ಭಕ್ತಿ, ಎಲ್ಲಿ ತ್ಯಾಗ, ಎಲ್ಲಿ ವೈರಾಗ್ಯ? ಯಾವ್ದೈತಿ ವೈರಾಗ್ಯ? ಏನೂ ಇಲ್ಲ. ಕೇಳ್ಬೇಕಷ್ಟೇ. ಅಲ್ಲ, ಈಗ ತಿಳಿದವ್ರು ದಾಟಿದವ್ರು ಮಾತಾಡ್ರಿ. ದಾಟಬೇಕನ್ನೋರ್ಗೆ ಆಗ್ತಾರೆ ಈಗ. ಆಯ್ತು ಗುರು, ನೀವು ಅಪರೋಕ್ಷ ಜ್ಞಾನ ಆಗೈತಿ, ಗಟ್ಟಿ ಮುಟ್ಟದಿರಿ ಅಂದ್ರೆ ನಿಮ್ಗೆಲ್ಲ ಹೇಳೋದು. ಈಗ ಅದು ಯಾರು ಶಿಷ್ಯರಾಗಿ ಬಂದಾರಲ್ಲ ಪ್ರಶ್ನೋಪನಿಷತ್ತಿಗೆ ಅವ್ರಿಗೆ ಹೇಳೋದು. ಅಪ್ಪರಿ ನಮಗ ಆವೇಶನ ಕಡಿಮೆ ಐತಲ್ರಿ ಅಪ್ಪರಿ. ಅದಕ್ಕಂದ್ರ ಏನ್ ಮಾಡೋಣ್ರಿ ಗಿರಿಜಮ್ಮ? 1 ವರ್ಷದ ಬದ್ಲಿ 1-2 ತಿಂಗಳಿಗೆ ನಾವ್ 1 ನಿಮಿಷನ 1 ವರ್ಷ ಅಂತ ತಿಳ್ಕೊಂಡಿವ್ರಿ ನಾವ. ಆತಂಗಾರ 1 ನಿಮಿಷ ಆತೇನ್ ನೋಡ್ರಿ. ಚತುರ್ಮುಖ ಬ್ರಹ್ಮನ ಕುಲದವ್ರಿ ಇವ್ರಿ. ಅವರು ಇಂದು ನಾಳೆ ಎನ್ನದ ಈಗಲೇ ಸುಕೃತ ಒಡೆ ಮುಂದಾಳಗಳಿಗೆ ಗೇಣಿಯನ್ನ ಹೋದ್ರು ಅಂತ ಹೇಳಿ ಅಂದಾರ ಅವರು. ಅದಕ್ಕೆ ಆದಷ್ಟು ದೌಡ್ ಆಗ್ಬೇಕು. ಆಯ್ತು, 1 ವರ್ಷ ಆತು, ಮ್ಯಾಗ 1 ದಿನಾನು ಆತಂತ ತಿಳ್ಕೊಳ್ಳೋನು. ಇದು ವಿದ್ಯಾರ್ಥಿಗಳಿಗೆ, ಶಿವಪ್ಪ ಅನ್ನುವಂಥ ಮಾಸ್ತರ್ಗೆ ಅಲ್ಲಿದ್ದು, ಗುರುಗಳಿಗಲ್ಲ. ಅವರ ಗುರುಗಳಿಗೆ ವಿದ್ಯಾರ್ಥಿಗಳು ಕಬಂದಿ ಪ್ರಶ್ನೆ ಮಾಡ್ತಾನೆ. ಪ್ರಜೆಗಳು ಏತರಿಂದ ಹುಟ್ಟುತ್ತಾರೆ? 1 ವರ್ಷ ಆತಂತ ತಿಳ್ಕೊಡ್ರಿ. ಅಥ ಕಬಂದಿ ಕಾತಾಯನ ಉಪೇಚ ಪ್ರಪಚ್ಚ ಭಗವನ್ ಕುತೋ ಹವಾ ಇಮಾಂ ಪ್ರಜಾ ಪ್ರಜಾಯಂತ ಇತಿ. 3ನೇ ಮಂತ್ರಕ್ಕೆ ಬಂದ್ವಿ. 1 ವರ್ಷದ ಮೇಲೆ ಬಂದ್ವಿ. ಸಹ ಅಥ ಹಿಯರ್ ಮೀನ್ಸ್ ಆಫ್ಟರ್ 1 ಇಯರ್. ಅಥ ಅಂದ್ರೆ ಏನ್ರಿ? 1 ವರ್ಷ ಆದ ನಂತರ. ಏಕಃ ಸಂವತ್ಸರ ಅನಂತರಂ. ಅಥ ಅಂದ್ರ 1 ವರ್ಷ ಆದ ನಂತರ. ಈ ಮಂತ್ರ ಸಾಂದೈತಲ್ರಿ 3ನೇ ಮಂತ್ರ? ಸಾಣದ 2 ಲೈನ್ ಐತ್ರಿ. 2 ಲೈನ್ ಐತಿ. ಹೌದು. ಇದು ಈಗ ಇಲ್ಲೇ ಇನ್ನ ಗುರು ಇಲ್ಲ, ಶಿಷ್ಯ ಇಲ್ಲ, ಶ್ರುತಿ ಉವಾಚ ಅಂತ ಹಾಕೋಬೇಕ್ರಿ. ಶ್ರುತಿ ಹೇಳ್ತದ ಇದು 1 ವರ್ಷ ಆದ್ಮೇಲೆ ಏನಾತು. ಶ್ರುತಿ ಉವಾಚ ಅಂತ ಹಾಕೊಟ್ಟು. ಯಾರು ಹೇಳ್ಯಾರ ಈ ಮಾತಂದ್ರೆ ಶ್ರುತಿ ಮಾತೇ ಹೇಳ್ಯಾರ. ಗುರುನೂ ಅಲ್ಲ, ಇದು ಶಿಷ್ಯನು ಹೇಳಿದ್ದಲ್ಲ. ಏನಾತು? ಏಕ ಸಂವತ್ಸರ ಅನಂತರಂ, 1 ವರ್ಷ ಆದ ನಂತರ. The first disciple who comes is the last one in the list.
ಇಲ್ಲಿ ಕೊನೆಗ ಲಿಸ್ಟ್ನಾಗ 6ನೇದವ ಅದಲ್ಲ, ಅವ ಇಲ್ಲೇ ಬರ್ತಾನ. ಕಬಂದಿ ಕಾತ್ಯಾಯನಿ ಅನ್ನುವಂತಹ ಅವ ಬರ್ತಾನ. ಎ ಲಿಸ್ಟ್ ವಾಸ್ ಗಿವನ್ ಇನ್ ದ್ಯಾಟ್ ಲಿಸ್ಟ್, ದ ಲಾಸ್ಟ್ ಒನ್ ಈಸ್ ದ ಲಿಸ್ಟ್ ಕಮ್ಸ್ ಫಸ್ಟ್. ಕೊನೆಗೆ ಆ ಮ್ಯಾಗ ಅಲ್ಲಿ ಲಿಸ್ಟ್ ಕೊಟ್ಟಾರಲ್ಲ, ಅದ್ರಾಗ 6ನೇದವ ಯಾರ್ರೀ? 1ನೇ ಮಂತ್ರದಾಗ ಅದ ನೋಡ್ರಿ. 1ನೇದವ ಯಾರು ಇದ್ರಾಗ? ಸುಕೇಶ. 6ನೇದವ ಯಾರು? ಕಬಂದಿ. ಕಬಂದಿ ಕಾತ್ಯಾಯನಿ. ಆ ಕಬಂದಿ ಕಾತ್ಯಾಯನಿ ಏನ್ ಬರ್ತಾನ, ಅವ ಎದುರಿಗೆ ಬರ್ತಾನ. ಇದನ್ನ ಹೇಳೋದು ಯಾರು? ಶ್ರುತಿ ಉವಾಚ. ಕಬಂದಿ ಕಾತ್ಯಾಯನಿ ಬರ್ತಾನ. ದೇರ್ಫೋರ್ ಹಿ ಕಮ್ಸ್ ಫಸ್ಟ್. ಕಬಂದಿ ಕಾತ್ಯಾಯನಿ ಉಪೇತ್ಯ, ಸಮೀಪಕ್ಕ. ಉಪೇ ಅಂದ್ರೆ ಸಮೀಪಕ್ಕ ಬಂದನು. ಉಪೇತ್ಯ ಮೀನ್ಸ್ ಅಪ್ರೋಚಿಂಗ್ ಇಸ್ ಗುರು. ಗುರುವಿನ ಹತ್ರ ಬಂದ. ಪ್ರಪಂಚ ಫಸ್ಟ್ ಪ್ರಶ್ನೆ ಮಾಡಿದ. ಪ್ರಪಂಚ ಅಂದ್ರೆ ಪ್ರಶ್ನೆಯನ್ನು ಮಾಡಿದ. ಏನು? ಭಗವಂತ ಕುತೋಹವ ಇಮಾ ಪ್ರಜಾಯ ಪ್ರಜಾಯಂತೆ. ಭಗವಂತನೇ, ಈ ಪ್ರಜೆಗಳು ಎಲ್ಲಿಂದ ಹುಟ್ಟುತ್ತಾರೆ? ಪ್ರಜೆಗಳು ಅಂತಂದ್ರೆ ಜೀವಿಗಳು. ಇಲ್ಲಿ ಏನ್ ಮಾಡ್ಬೇಕು? ಜೀವಿಗಳು ಅಂತ ಅರ್ಥ ಮಾಡ್ಬೇಕು. ಈ ಜೀವಿಗಳು ಎಲ್ಲಿಂದ ಹುಟ್ಟುತ್ತಾರೆ? ಪ್ರಶ್ನೆ ಅವನು. ಗುರುಗಳ ಹೇಳಿ. ನಾಗ್ಲಿಗ ಪಜ್ಗೆ ಒಂದಿಬ್ರು ಶಿಷ್ಯರ ನನ್ಗ ಉಪದೇಶ ಮಾಡ್ರಿ ಅಂತ ಹಂಗ ದಿನ ಗಂಟೆ ಬೀಳ್ತಿದ್ರಂತ್ರಿ. ಯಾರಿಗ್ರಿ? ನಾಗಲಿಂಗ ಪಜ್ಜ. ನಾಗಲಿಂಗ ಪಜ್ಗ್ರಿ ಶಿಷ್ಯರ ಅವ್ರು ದಿನಾನು ಗಂಟೆ ಬೀಳ್ತಿದ್ರಂತ. ಹಂಗಾರ ಬರ್ರಿ ಕೊಡ್ತಾನೆ ಬರ್ರಿ ಇವತ್ತ ಅಂತ ಹೇಳಿ ಒಂದ್ ಹತ್ತಿಗಟ್ಟಿಗೆ ಕುಟ್ರಿ ಮ್ಯಾಲ ಕುಂಡ್ರಿಸಿದಂತ. ಕುಂಡ್ರಿಸಿ ಕಣ್ ಮುಚ್ಕೊಂಡ್ ಕುಂಡ್ರಿ ಅಂತ ಅಂತಾರಂತ. ಬೆಂಕಿ ಹಚ್ಚಿದ್ರ ಹೌದ್ರಿ, ಕಡ್ಡಿಗಾರ ಬೆಂಕಿ ಹಚ್ಚಿಬಿಟ್ಟಂತ. ಕೊಲ್ಲಪ್ಪ ಎಲ್ಲಾರು ಊಟನ ಅಂತಾರಿ. ಹಂಗ ಅಡಿಕೆ ಮಕ್ಕಳ ನಿಮ್ಗೆ ಎಲ್ಲಿ ಸಿಗ್ತೈತೆ ಹೋಗೋದು ಉಪದೇಶ ಅಂತ ಹೇಳಿ ಹೋದ್ರಂತ್ರಿ. ಅದು ಕಠಿಣ ಆಯ್ತು ಅಂತ. ಇಷ್ಟ ಹೇಳೋದು ಏನದ? ಕಠಿಣ ಅದ ಈ ವಿದ್ಯೆ ಅಂತ. The first question about Srishti, the entire creation, especially lower beings. So how are all the lower beings created by Prajapati? ಪ್ರಜಾಪತಿ ಬ್ರಹ್ಮ ಈ ಜೀವಿಗಳನ್ನ ಹೆಂಗ ಸೃಷ್ಟಿ ಮಾಡಿದ? ಸೊ ಇಫ್ ಯು ರಿಮೆಂಬರ್ ಮುಂಡಕೋಪನಿಷತ್ ಫಸ್ಟ್ ಮಂತ್ರ, ಇಲ್ಲಿ ಅಪ್ಪವ್ರು ಹೇಳ್ತಾರ ಮುಂಡಕೋಪನಿಷತ್ ಯಾಕೆ ತಗೋತಾರ ಅಂದ್ರೆ, ಮುಂಡಕೋಪನಿಷತ್ ಎಕ್ಸ್ಟೆನ್ಷನ್ ಇದು ಪ್ರಶ್ನೋಪನಿಷತ್. ಮುಂಡಕೋಪನಿಷತ್ತದ ಮುಂಡಕ 1ನೇ ಮಂತ್ರ. ಮುಂಡಕ ಎಲ್ಲಿತದು? ಪೇಜ್ ನಂಬರ್ 55. ನನ್ನ ಕಡೆ ಒಂದು ಬುಕ್ ಅದ, ಅದ್ರಾಗ ಬರೇ ಮುಂಡಕದ ಮಂತ್ರ ಎಲ್ಲಾ ಉಪನಿಷತ್ ಮಂತ್ರ ಅದಾವ. ಅದ್ರಾಗ 1ನೇ ಮಂತ್ರ ಓಂ ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸ ಬ್ರಹ್ಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅಂತ ಮಂತ್ರದವು. ದ್ಯಾಟ್ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ದ ಪ್ರಜಾಪತಿ ಇಸ್ ಟಾಕ್ಡ್ ಅಬೌಟ್ ಹಿಯರ್. ಹೌ ಡಸ್ ಹಿ? ಪ್ರಜಾಪತಿ ಬಗ್ಗೆ ಹೇಳ್ಯಾರ. ಹೌ ಡಸ್ ಹಿ? ಅವನು ಹೇಗೆ? ದೇರ್ ಇಟ್ ವಾಸ್ ಸೆಡ್ ವಿಶ್ವಸ್ಯ ಕರ್ತಾ ಐತಲ್ಲಿ, ಆ ಮಂತ್ರದಾಗ ಐತಿ. ಯಾರು ಮುಂಡಕ ಓದ್ತೀರಿ ಅವ್ರ ಕಡೆ ಐತಿ ನೋಡಿ, ವಿಶ್ವಸ್ಯ ಕರ್ತಾ 2ನೇ ಲೈನ್. ದಟ್ ಬೀಯಿಂಗ್ ಆಸ್ಕ್ಡ್ ಹಿ ಫಾರ್ ಇಯರ್. ವಿಶ್ವದ ಕರ್ತನಾದಂತಹ ಆ ಚತುರ್ಮುಖ ಬ್ರಹ್ಮ ಜೀವಿಗಳನ್ನ ಹೆಂಗ ಸೃಷ್ಟಿ ಮಾಡಿದ? ಸೊ ಭಗವಾನ್, ಹೇ ಪಿಪ್ಪಲಾದ, ಹೇ ಗುರು, ಹೇ ಭಗವಂತ. ಗುರುವಿಗೆ ಭಗವಂತ ಅಂತ ನಾವ. ಹಿ ಈಸ್ ಅಡ್ರೆಸಿಂಗ್ ಗುರು. ಓ ಲಾರ್ಡ್, ಕುತೂಹವ ಇಮಾ ಪ್ರಜಾಯಂತೆ. ಹೌ ಡು ಆಲ್ ಲೋವರ್ ಬೀಯಿಂಗ್ಸ್ ಕಮ್? ಬಿಕಾಸ್ ಒನ್ ಆಫ್ ದ ಫಂಡಮೆಂಟಲ್ ಕ್ವಶನ್ ಆಲ್ವೇಸ್ ಈಸ್ ಹೌ ಡಿಡ್ ದ ಯೂನಿವರ್ಸ್ ಕಮ್? ಈ ಜಗತ್ತಿಗೆ ಸೃಷ್ಟಿ ಹೆಂಗಾತು? ಜೀವಿಗಳು ಹೆಂಗ್ ಬಂದ್ರು? ಫಸ್ಟ್ ಜೀವ ಯಾವಾಗ ಹುಟ್ಟಿದ? ಇವು ಪ್ರಶ್ನೆ ಸಾಮಾನ್ಯವಾಗಿ ವೇದಾಂತಕ್ಕೆ ಬರೋರ ಹತ್ರ ಇವು 3 ಪ್ರಶ್ನೆಗಳು ಇರ್ತಾರೆ. ಇವನ್ ನೌ ಇಟ್ ಈಸ್ ಇಂಟರ್ವ್ಯೂವಿಂಗ್ ಸಂಬಡಿ ಟಾಕ್ಡ್ ಅಬೌಟ್ ಅ ಬಿಗ್ ಬ್ಯಾಂಗ್. ಇವತ್ತಿಗೂ ಕೂಡ ಸೃಷ್ಟಿ ಹೆಂಗಾತು ಅನ್ನುವಂಥದ್ದು ಈಗ ಯಾರಿಗೂ ಗೊತ್ತಿಲ್ಲ. ವೇದಾಂತ ಬಿಟ್ರೆ ಉಳಿದವ್ರಿಗೆ ಗೊತ್ತಿಲ್ಲ. ಭಾಳ ಆದ್ರೆ ವಿಜ್ಞಾನಿಗಳು ಫಿಸಿಕ್ಸ್ ದಾಗ ಏನಂತಾರಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಆತಂದು. ಅವಾಗ ಏನಾಯ್ತು ಅಂತಂದ್ರೆ ಸೂರ್ಯನಿಂದ ಸ್ಫೋಟ ಆಯ್ತು. ಸೂರ್ಯನ ಹತ್ರ ಸ್ಫೋಟ ಆಯ್ತು. ಸ್ಫೋಟ ಆದಾಗ ಕೆಲವೊಂದು ಕಣಗಳು ಬಂದು ಉರ್ಕೋಂತ ಅಂದ್ರೆ ಏನು ಜ್ವಾಲಾಮುಖಿಯಾಗಿ ಬಂದು
ಎಷ್ಟೋ ದಿವಸ ಉರ್ಕೋತಿದ್ದ ಆಮ್ಯಾಗ ಆರಿ ಇದು ಪೃಥ್ವಿ ಆಯ್ತು ಅಂತ ಹೇಳ್ತಾರ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತಾರ ವಿಜ್ಞಾನವಾದಿಗಳು. ಅಂದ್ರೆ ವಿಜ್ಞಾನವಾದಿಗಳು ಈಗಿನವರು ಅಂದ್ರೆ ಆಗಿನ ಕಾಲದ ವೈಶೇಷಿಕರು, ನೈಯಾಯಿಕ ವೈಶೇಷಿಕ ಬರ್ತಾರಲ್ಲ, ವೈಶೇಷಿಕರು ಅಣುಬುಕ್ ಅಂತ. ಅಣುಬುಕ್ ಅನ್ನೋಂಥವ್ರು ಅವ್ರು ವಿಜ್ಞಾನವಾದಿಗಳು. ಅವ್ರದ್ದು ಬುದ್ಧಿ ಭಾಳ ಚುರುಕಿರ್ತದೆ. ಆದ್ರೂ ಕೂಡ ವೇದಾಂತದಲ್ಲಿ ಅವ್ರು ಫೇಲ್ ಆಗ್ತಾರೆ. ಯಾಕಂದ್ರೆ ಅವರು ವೇದಾಂತಕ್ಕೆ ಪ್ರಮಾಣ ಅನ್ನೋದಿಲ್ಲ. ಅವ್ರು ತಮ್ಮ ನೇತ್ರ ಏನದ, ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಐದು ಜ್ಞಾನೇಂದ್ರಿಯಗಳ ಕಂಡಿದ್ದನ ಖರೆ ಅನ್ನೋರು. ಅದರಿಂದ ಅವರು ವಂಚಿತರಾದ್ರು. ಬುದ್ಧಿ ಮಾತ್ರ ಭಾಳ ಚುರುಕು ಅವರು. ಏನ್ರಿ, ನೈಯಾಯಿಕರು ಭಾಳ ಚುರುಕು ಬುದ್ಧಿ. ಹೌ ಡು ಆಲ್ ಲಿವಿಂಗ್ ಬೀಯಿಂಗ್ಸ್ ಕಮ್? ಹೆಂಗ ಸೃಷ್ಟಿ ಆತು? ಈ ಜಗತ್ತಿನ ಸೃಷ್ಟಿ ಹೆಂಗಾತು? ಜಗತ್ತಿನಾಗ ಜೀವಿಗಳ ಸೃಷ್ಟಿ ಹೆಂಗಾತು? ಇದು ಮೂಲಭೂತವಾದ ಪ್ರಶ್ನೆ. ಇವನ್ ನೌ ಇಟ್ ಈಸ್, ಇವತ್ತಿಗೂ ಕೂಡ ಇದು ರಹಸ್ಯದ. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಅಪ್ಪಗೆ ಯಾರು, ನನಗೆ ಯಾರು ಕಾರಣ? ನಮ್ಮ ಅಪ್ಪ ಕಾರಣ. ನಮ್ಮ ಅಪ್ಪಗೆ ಯಾರು ಕಾರಣ? ಅವ್ರಪ್ಪ ಕಾರಣ. ಅವ್ರಪ್ಪ ಯಾರು ಕಾರಣ? ಅವ್ರಪ್ಪ. ಅವ್ರಪ್ಪ ಕಾರಣ ಯಾರು? ಅವರಪ್ಪ. ಹಂಗಾದ್ರೆ ಮೊದಲನೇದಾವ ಹೆಂಗ್ ಹುಟ್ಟಿದ? ಅವಂಗ ತಾಯಿ ತಂದೆ ಇಲ್ಲದನ ಅವ ಹೆಂಗ್ ಹುಟ್ಟಿದಪ್ಪ? ಬೀಜ ಮೊದಲೋ ಗಿಡ ಮೊದಲೋ? ಯಾವ್ದು ಮೊದಲ್ರಿ? ಹೇಳಿಕ್ ಬರುದಿಲ್ರಿ. ಅದಕ್ಕೆ ಏನ್ ಮಾಡ್ಬಿಟ್ರು? ಅನಾದಿ ಅಂತ ಹೇಳ್ಬಿಟ್ರು. ಅಲ್ಲಿ ಒಂದ್ ಕಡೆ ನಿಲ್ಲಬೇಕದು. ಅನಾದಿಪ ಅಂತ ಹೇಳ್ಕೊಂಡ್ ಬಂದ್ಬಿಟ್ರು. ಇರ್ಲಿ, ಈಗ ಅದು ಸದ್ಯ ಏನದ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೋಗೋಣ. ಬಿಕಾಸ್ ಆಫ್ ಒನ್ ಆಫ್ ದ ಫಂಡಮೆಂಟಲ್ ಕ್ವಶನ್ ಆಲ್ವೇಸ್ ಈಸ್ ಹೌ ಡಿಡ್ ದ ಯೂನಿವರ್ಸ್ ಕಮ್. ಇವನ್ ನೌ ಇಟ್ ಈಸ್ ಇಂಟರ್ವ್ಯೂವಿಂಗ್. ಈಗೂ ಕೂಡ ರಹಸ್ಯ ಅದ ಅದು. somebody talked about Big Bang. 2 days later one student are doing that, Swamiji, there is one article, Big Bang is questionable, therefore regarding the Srishti. Even now there are several confusions. ವಿಜ್ಞಾನವಾದಿಗಳು ಇದ್ದಂಥವ್ರಿಗೆ ಹುಡುಕಾಡಿ ನೀವು ಲೈಬ್ರರಿ ಒಳಗೆ ಯಾವ್ದ ಪುಸ್ತಕದ ಹುಡ್ರಿ, ಇನ್ನು ಸೃಷ್ಟಿ ಹೆಂಗಾತ ಅನ್ನೋದು ಇವತ್ತಿನ ಕಾಲಕ್ಕೆ 2026ನೇ ಇಸ್ವಿ ಜೂನ್ 19 ಮಟ್ಟ ಇನ್ನೂ ರಹಸ್ಯನ ಐತಿ. ಆ ರಹಸ್ಯ ಭೇದ ಎಲ್ಲಿ ಆಗೈತಿ ಅಂತಂದ್ರೆ ವೇದಾಂತದಾಗ ಮಾತ್ರ ಐತಿ. ಯಾವಾಗೂ ಆಗಿಬಿಟ್ಟೈತಿ. ಆದ್ರೆ ವಿಜ್ಞಾನಿಗಳಿಗೆ ಇನ್ನೂ ಸಿಕ್ಕಿಲ್ಲ. ಹುಡುಕಾಗತ್ತಾರ. ಇನ್ನೂ ನಡೆದದ, ಪ್ರಯತ್ನ ನಡೆದದ. ಇವತ್ತಿನ ನಾಳೆ ನಾವು ಕಂಡು ಹಿಡಿತೀವಿ ಅಂತ ಹೊಂಟಾರ ಅವರು. ಸಾಧ್ಯನೇ ಇಲ್ಲ. ಅವ್ರು ಹೆಂಗೆ ಹೋಗ್ತಾರ ಹಂಗಂಗೆ ದೂರ ಹೋಗತ್ತದ. ಇದು ಭಾಳ ಮಂದಿ ವಿಜ್ಞಾನವಾದಿಗಳು ಒಪ್ಪೋದಿಲ್ಲ. ಅವ್ರು ಒಪ್ಪದಂಗಿರ್ಲಿ, ವೇದಾಂತ ಧೈರ್ಯವಾಗಿ ಹೇಳ್ತದ, ತಮ್ಮ ನೀನು ಸೃಷ್ಟಿಗೆ ಕಾರಣ ಯಾವುದು ಅಂತಂದ್ರೆ ನಮ್ಮದ್ರೊಳಗ ಆ ಬ್ರಹ್ಮ, ನಿರಾಕಾರ ನಿರ್ಗುಣ ಸಚ್ಚಿದಾನಂದ ರೂಪ ಬ್ರಹ್ಮ ಅನ್ನೋದು ಏನತ್ತಲ್ಲ, ಅದು ಸೃಷ್ಟಿಗೆ ಕಾರಣ ಅದ. ಅದು ನಿನ್ನ ಕಣ್ಣಿಗೆ ಕಾಣೋದೇ ಇಲ್ಲ. ನಿಮ್ಮ ಲ್ಯಾಬೊರೇಟರಿಗೂ ಸಿಗೋದಿಲ್ಲ, ನಿನ್ನ ಮೈಕ್ರೋಸ್ಕೋಪಿಗೆ ಸಿಗಂಗಿಲ್ಲ, ನಿನ್ನ ಟೆಲಿಸ್ಕೋಪಿಗೆ ಸಿಗಂಗಿಲ್ಲ. ಏನ್ ಮಾಡವ್ ನೀನು? ಅದು ಯಾವುದಕ್ಕೂ ವಿಷಯ ಆಗೋದಿಲ್ಲ. ಯಾಕಂದ್ರೆ ಅದು ನೀ ಅದಿದಿ. ನಾವು ಹೇಳೋದು ಇದು. ಇವ ತಾನು ಬಿಟ್ಟ ಹುಡುಕಾಗತ್ತಾನೆ ಹೆಂಗೆ ಸಿಕ್ಕದತ್ತಿರೋದು. ಬಹಳ ಮಂದಿ ತಪ್ಪು ಮಾಡಾಕತ್ತಾರೆ. ವಿಜ್ಞಾನವಾದಿಗಳು ಇದನ್ನು ತಪ್ಪು ಮಾಡಾಕತ್ತಾರೆ. ಅವ್ರು ತಮ್ಮನ್ನು ಬಿಟ್ಟು ಬೇರೆದನ್ನ ನೋಡಾಕತ್ತಾರ. ಹಂಗಾರೆ ಅವ್ರಿಗೆ ಹೆಂಗೆ ಸಿಗ್ತದ? ಸಿಗ್ತೈತೇನ್ರಿ? ಸಿಗೋ ಭರವಸೆ ಐತೇನು? ಇಲ್ಲ. ಶಿವಪ್ಪ ಅವ್ರ, ವಿಜ್ಞಾನಿಗಳಿಗೆ ಆತ್ಮತತ್ವ ಸಿಗುವುದಿಲ್ಲ. ಈ ದಶಮ ದೃಷ್ಟಾಂತದಾಗದಾರ ಅವರು. ಅವ್ರು ತಮ್ಮನ್ನು ಬಿಟ್ಟ ಹುಡುಕಾಗತ್ತಾರ. ಅವರು ಎಂದ ಸಿಗ್ತೈತಿ? ಎಂದರ ಸಿಗ್ತೈತೆ ಅಂತೀರಿ? ಅವ್ರಿಗೆ ಸಿಗುವುದಿಲ್ಲ. ಇದು ನಿರ್ಣಯ, ವೇದಾಂತದ ಡಂಗೂರ. ಬರ್ಕೊಂಡ್ಬಿಟ್ರಿ ನೀವು, ತಿಳ್ಕೊಂಡ್ಬಿಡ್ರಿ. Here the student asks about how the origination of the word iti upetya prapacha. Battery ಕಮ್ಮಿ ಆಗ್ತದೆ. Now the entire first chapter is going to about the creation in stages, and in each stage some sadhanas are going to be mentioned. ಈ ಒಂದೇ ಏನದ, ಈ 6 ಅಧ್ಯಾಯ ಅದಾವ ಇದ್ರಾಗ. ಈ ಪ್ರಶ್ನೋಪನಿಷತ್ತಲ್ಲಿ ಆ 6 ಅಧ್ಯಾಯದೊಳಗ 6 ಪ್ರಶ್ನೆ ಅದಾವ. 6 ಪ್ರಶ್ನೆದಾಗ ಒಂದೇದ ಪ್ರಶ್ನೆ ಏನದ, ಈ ಏನು ಶಿಷ್ಯ ಬಂದಾನೇಮ ಇವನ್ ಪ್ರಶ್ನೆಗೆ ಉತ್ತರವನ್ನ ಹೇಳ್ಕೊಂತ ಹೋಗ್ತಾರೆ. ಇನ್ ಈಚ್ ಸ್ಟೇಜ್ ಸಮ್ ಸಾಧನಾಸ್ ಆರ್ ಗೋಯಿಂಗ್ ಟು ಬಿ ಮೆನ್ಷನ್ಡ್. ಅಲ್ಲಿ ಕೆಲವೊಂದು ಸಾಧನೆಗಳನ್ನು ಹೇಳ್ತಾರೆ. ಪಿಪ್ಪಲಾದ ಋಷಿಗಳು ಆ 6 ಮಂದಿ ಕುಂಡ್ರಿಸಿಕೊಂಡು ಕೆಲವೊಂದು ಸಾಧನೆಗಳನ್ನು ಹೇಳ್ತಾರೆ.
ಆ ನಂತರ ಈ ಏನು ಅವ ಪ್ರಶ್ನೆ ಕೇಳೋಣ ಆ ಪ್ರಶ್ನೆಗೆ ಉತ್ತರನೂ ಹೇಳ್ತಾರೆ. And each stage Upanishad will talk about some of the spiritual sadhanas or disciplines. We will enter into the topic. ಆ ಸಾಧನೆಗಳನ್ನು ಹೇಳ್ತಾರೆ, ಆ ಸಾಧನೆಗಳನ್ನು ಮಾಡ್ಲಿಕ್ಕೂ ಹಚ್ತಾರೆ, ಆ ಸಾಧನೆಗಳನ್ನ ನಾವು ಕೂಡ ಮಾಡ್ಬೇಕು. ಈ ಶಿವಪ್ಪ ಸರ್ ಅಂತೂ ಈ ಗುರುಗಳಾಗ್ಯಾರ, ಅವ್ರು ಬಿಡ್ರಿ, ಯಾರು ಸಾಧಕರಿದ್ದೀರಿ ಅವ್ರಿಗೆ ಹೇಳಾಗತ್ತಾರ. ಮಂತ್ರ ನಂಬರ್ 4. ತಸ್ಮೈ ಸ ಹೋವಾಚ ಪ್ರಜಾ ಕಾಮೋ ವೈ ಪ್ರಜಾಪತಿ ಸ ತಪೋತಪ್ಯೇತ ಸ ತಪಸ್ತಪ್ತ್ವಾ ಸ ಮಿಥುನಂ ಉತ್ಪಾದಯತೆ ರೈಂಚ ಪ್ರಾಣಂ ಚೇತೆ ತೌ ಮೇ ಬಹುಧಾ ಪ್ರಜಾ ಕರಿಷ್ಯತ ಇತಿ. ಅವನಿಗೆ ಆತನು ಹೇಳಿದನೆಂದರೆ, ನೋಡ್ರಿ, ಅವನಿಗೆ ಆತನು ಹೇಳಿದನು. ಯಾರು ಹೇಳಿದ್ರು ಅದನ್ನ ಹೇಳ್ತೀವಿ ಆಮೇಲೆ. ಇಲ್ಲಿ ಹೆಂಗದ ಹಂಗ ಅನುವಾದ ತೋಡ್ರಿ. ತಸ್ಮೈ ಸ ಹೋವಾಚ, ಅವನಿಗೆ ಆತನು ಹೇಳಿದನು ಏನೆಂದರೆ, ಅವನಿಗೆ ಅಂತಂದ್ರೆ ಆ ಕಬಂದಿಗೆ, ಕಾತ್ಯಾಯನಿ, ಅವನಿಗೆ ಯಾರು ಹೇಳಿದ್ರು? ಗುರುಗಳು. ಯಾರು ಗುರುಗಳು? ಯಾರು ಇಲ್ಲಿ? ಪಿಪ್ಲಾದ ಋಷಿಗಳು. ಪಿಪ್ಪಲಾದ ಋಷಿಗಳು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ಪ್ರಜಾಕಾಮನಾದ ಪ್ರಜಾಪತಿಯು ತಪಸ್ಸು ಮಾಡಿದನು. ಪ್ರಜಾಪತಿ ಏನ್ ಮಾಡಿದವ? ಚತುರ್ಮುಖ ಬ್ರಹ್ಮ ಈ ಸೃಷ್ಟಿ ಮಾಡೋಕ್ಕಿಂತ ಮೊದಲ ತಪಸ್ಸು ಮಾಡಿದವ. ಅವನು ತಪಸ್ಸು ಮಾಡಿ ಅದ ಬಳಿಕ ರೈ ಮತ್ತು ಪ್ರಾಣ ಎಂಬ ಒಂದು ಮಿಥುನ ಅಂದ್ರೆ ಜೋಡಿ ತಯಾರು ಮಾಡಿದ. ಏನ್ರಿ? ಒಂದು ಅವ ತಪಸ್ಸು ಮಾಡಿ ಏನ್ ತಯಾರು ಮಾಡಿದ? ಒಂದು ರೈ, ಒಂದು ಪ್ರಾಣ ಅನ್ನುವಂತಹ ಒಂದು ಜೋಡಿ ತಯಾರು ಮಾಡಿದ. ಏನ್ರಿ? ಚತುರ್ಮುಖ ಬ್ರಹ್ಮ ಒಂದು ಜೋಡಿ ತಯಾರು ಮಾಡಿದ. ಎದರಿಂದ? ತಪಸ್ಸು ಮಾಡಿದ ನಂತರ. ಅವುಗಳಿಂದ ನನಗೆ ಬಹುವಾದ ಪ್ರಜೆಗಳು ಆಗುತ್ತವೆ ಅಂತ ತಿಳ್ಕೊಂಡು ಅವ ಏನ್ ಮಾಡಿದ? ಪ್ರಾಣ ಮತ್ತು ರೈಯನ್ನು ಉತ್ಪಾದನೆ ಮಾಡಿದ. ಇದು ಶಬ್ದಾರ್ಥ. ಆ ಜೋಡಿ ತಯಾರು ಮಾಡಿದ. ಏನ್ರಿ ಇದ್ರ ಅರ್ಥ? ಅದನ್ನ ಹೇಳ್ತಾರ ಅವರು. So the first chapter introduces several Sanskrit words. I will try to explain. It may appear a little bit complex because of several new Sanskrit words, but the message is relatively simple only. But how? Still, we will try to understand the Sanskrit words in this chapter. Tasmai Savacha. Tasmai, to that disciple, Kapandini Katyayanya. Savacha, the Guru, Pippala, the Guru, gave the reply. ಪಿಪ್ಪಲಾದ ಪ್ರಜಾ ಕಾಮ ಅಭವತ್. ಪ್ರಜಾಪತಿ ಅಂದ್ರೆ ಹಿರಣ್ಯ ಗರ್ಭ, ಅಂದ್ರೆ ಚತುರ್ಮುಖ ಬ್ರಹ್ಮ, ಹೂ ಹಿಮ್ಸೆಲ್ಫ್ ಈಸ್ ಕ್ರಿಯೇಟೆಡ್ ಬೈ ಈಶ್ವರ. ಈ ಪ್ರಜಾಪತಿ ಏನದಲ್ಲ, ಆ ಈಶ್ವರನಿಂದ ಮೊದಲನೇದಾಗಿ ಹುಟ್ಟಿದಂತ ಇವ ಚತುರ್ಮುಖ ಬ್ರಹ್ಮ. ಈಶ್ವರ ಕ್ರಿಯೇಟ್ಸ್ ಬ್ರಹ್ಮ ಅಂಡ್ ಈಶ್ವರ ಟ್ರೈನ್ಸ್ ಬ್ರಹ್ಮ ಟು ಕ್ರಿಯೇಟ್ ರೆಸ್ಟ್ ಆಫ್ ದ ವರ್ಲ್ಡ್. ಈಶ್ವರ ಏನ್ ಮಾಡ್ತಾನ್ರಿ? ಮಾಯಾ ಉಪಾಧಿ ಸಹಿತವಾದಂತಹ ಚೈತನ್ಯಕ್ಕ ಏನಂತೀವಿ ನಾವು? ಈಶ್ವರ, ಸಗುಣ. ಅವ ಸೃಷ್ಟಿ ಯಾರು ಮಾಡಿದ? ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿದ. ಅವಾಗ ಏನು ಕೊಟ್ಟ ಅಂದ್ರೆ ಸೃಷ್ಟಿ ಮಾಡುವ ಕಾರ್ಯವನ್ನ ಕೊಟ್ಟ. ಇದು ಸೃಷ್ಟಿ ಮಾಡುವಂತ ಕಾರ್ಯ. ದಟ್ ಈಸ್ ದಿ ಪ್ರೊಸೀಜರ್. ಇದು ಅಲ್ಲಿ ಪದ್ಧತಿ. ಈಶ್ವರ ಆಲ್ವೇಸ್ ಡಸಂಟ್ ಡು ಎನಿಥಿಂಗ್ ಡೈರೆಕ್ಟ್ಲಿ. ಈಶ್ವರ ಏನು ಮಾಡೋದಿಲ್ಲ, ಅವ ಮಾಡಿಸ್ತಾನೆ. ಹಿ ಕ್ರಿಯೇಟ್ಸ್ ಬ್ರಹ್ಮ, ಎಜುಕೇಟ್ಸ್ ಬ್ರಹ್ಮ ಅಂಡ್ ಆಸ್ ಬ್ರಹ್ಮ ಟು ಕ್ರಿಯೇಟ್ ದ ರೆಸ್ಟ್ ಆಫ್ ದ ಯೂನಿವರ್ಸ್. ಏನ್ ಮಾಡಿದವ? ಆ ಬ್ರಹ್ಮನ ಸೃಷ್ಟಿ ಮಾಡಿದ ಈಶ್ವರ. ಆ ಈಶ್ವರಗ ತಿಳುವಳಿಕೆ ಕೊಟ್ಟ. ಅವಾಗ ಏನ್ ಹೇಳಿದ? ಈ ರೀತಿ ನೀನು ಸೃಷ್ಟಿ ಮಾಡ್ಕೊಂತ ಹೋಗು ಅಂತ ತಿಳ್ಕೊಂಡು ಹೇಳಿ ಅವಾಗ ಆಜ್ಞಾ ಮಾಡಿದ. ಅಂಡ್ ದ್ಯಾಟ್ ಬ್ರಹ್ಮ ಈಸ್ ಮೆನ್ಷನ್ಡ್ ಹಿಯರ್. ಅವಾಗ ಏನಂತೇವಿ? ಆ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ಪ್ರಜಾಪತಿ. ಪ್ರಜಾಹ ಕಾಮ ಅಭವತ್. Bhagavan Pippalada wanted to create this universe. Bhagavan Prajapati wanted to create this universe. ಆ ಪ್ರಜಾಪತಿ ಏನ್ ಮಾಡಿದ? ಈಶ್ವರ ಹೇಳಿದಂಗ ಇದನ್ನ ಸೃಷ್ಟಿ ಮಾಡಿದ. ತಪಸ್ಸಿನಿಂದ ಆಗೈತ್ರಿ ಇದು ತಪಸ್ಸು. ಸೊ ನ್ಯಾಚುರಲಿ ದ ಕ್ವಶನ್ ವಿಲ್ ಕಮ್. ಸಾಮಾನ್ಯವಾಗಿ ತಪಸ್ ಮಾಡೋದ್ರಿಂದ ಸೃಷ್ಟಿ ಆತ ಅನ್ನೋದ್ರಿಂದ ಒಂದು ಪ್ರಶ್ನೆ ಬರ್ತದೆ. ವೈ ಶುಡ್ ಭಗವಾನ್ ಡಿಸೈರ್ ಟು ಕ್ರಿಯೇಟ್ ದ ಯೂನಿವರ್ಸ್? ಯಾಕೆ ಮಾಡಿದಪ್ಪ ಮನಸ್ಸು? ಅವನಿಗೇನು ಕೆಲಸ ಇದ್ದಿದ್ರೇನು ಭಗವಂತಗ? ಯಾಕೆ ಅವ ಸೃಷ್ಟಿ ಮಾಡಿದ? ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿ ಅವಂಗ ಜಗತ್ತನ್ನ ಸೃಷ್ಟಿ ಮಾಡಾಕ, ಜೀವಿಗಳನ್ನ ಸೃಷ್ಟಿ ಮಾಡಾಕ ಕೆಲಸ ಯಾಕೆ ಕೊಟ್ಟ ಈಶ್ವರ? ಅವಂಗ ಯಾಕೆ ಹಿಂಗ್ ಹೇಳಿದ? ಅವಂಗೇನು ಕೆಲಸ ಇದ್ದಿದ್ದಿಲ್ಲೇನು? ಸೊ ಹಿ ಕುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಕುಂಡ್ರಬಹುದಾಗಿತ್ತಲ್ಲ ಅವ. ಆಲ್ ದ ಪ್ರಾಬ್ಲಮ್ಸ್ ವುಡ್ ನಾಟ್ ಬಿ ದೇರ್. ಈಗ ಇಲ್ಲೇ
ನೋಡ್ರಿ ಎಷ್ಟು ಸಮಸ್ಯೆ ಅದಾವ ಸೃಷ್ಟಿ ಮಾಡಿದಕ್ಕಲ್ಲ. ಈಗ ಅಲ್ಲಿ ಇರಾನ್ದಾಗ ಯುದ್ಧ ಆಗತೈತಿ, ನಮಗೆ ಗ್ಯಾಸ್ ಸಿಗವಲ್ದು. ಏನೋ ಮುಂದಿನ ವರ್ಷ ಅದೇನಾಗೈತಿ, ಏನೋ ಬರ್ತೈತಂತ, ಸೂಪರ್ ಎಲ್ ನೀನೋ ಬರ್ತೈತಂತ. ಅವಾಗ ಕುಡಿಯೋ ನೀರಿನ ಅಭಾವ ಆಗ್ತದಂತ. ಮತ್ತೆ ಇನ್ನೊಂದು, ಈ AI ಏನು ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ನಮ್ಮಲ್ಲೇ ಏನದ ಸಮುದ್ರ ನೀರು ಭಾಗ ಇದ್ರು ಕೂಡ ಅದಕ್ಕೆ ಕುಡಿಯುವ ನೀರು ನಾವು ಕುಡಿತೀವಿ, ಅದ ನೀರ ಬೇಕಂತ. ಏನ್ರಿ 27ನೇ ಇಸ್ವಿಗೆ ನೀರಿನ ಹಾಹಾಕಾರ ಚಾಲು ಆಗ್ತದ, ನೀರು ಕೊಡಬೇಕಾಗ್ತದಂತ. ಅದು ಎಷ್ಟೋ ಹೇಳ್ಯಾರ ಅವ್ರು, ರೇಟಿಂಗ್ ಬಹಳ ಕಾಸ್ಟ್ಲಿ ಆಗ್ತದೆ ನೀರು ಅಂತ ಅನ್ನಕತ್ತಾರ. ಈಗ ನೀವು AI ಬಿಡಬೇಕು, ಒಂದು ಆ ಉಪಯೋಗ ಮಾಡೋದನ್ನ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋದನ್ನ ಬಿಡಬೇಕು ಒಂದು. ಇಲ್ಲಾಂದ್ರೆ ನೀರು ತರಾಕ ನೀವು ಮತ್ತೆ ಎಲ್ಲರ ಒಂದ್ ಕಡೆ ರೊಕ್ಕ ಕೊಡ್ಬೇಕಾಗ್ತದೆ, ಸಿಕ್ಕಾಪಟ್ಟೆ ರೊಕ್ಕ ಕೊಡ್ಬೇಕಾಗ್ತದೆ. ಅದನ್ನ ಹೇಳಾಕತ್ತಾರ್ರಿ. ಇವೆಲ್ಲ ಯಾಕೆ ರಗಳಿಬೇಕ್ರಿ ನಮಗೆ? ಆರಾಮಾಗಿ ಈಶ್ವರ ಸುಮ್ಕೊಂಡು ಬಂದ, ನಮ್ಗೇನು ಕೆಲಸ ಇದು? ಯಾಕೆ ಮಾಡಿದ ಅವ ಸೃಷ್ಟಿ? ಯಾಕೆ ಅವನು ಬ್ರಹ್ಮನ ಸೃಷ್ಟಿ ಮಾಡಿದ? ಅವನ ಜಗತ್ತು ಸೃಷ್ಟಿ ಮಾಡಕ್ ಯಾಕೆ ಹೇಳಿದ? ಸೊ ಭಗವಾನ್ ಡಸಂಟ್ ಹ್ಯಾವ್ ಎನಿ ಪರ್ಸನಲ್ ಡಿಸೈರ್ ಫಾರ್ ಹಿಮ್ಸೆಲ್ಫ್. ಭಗವಂತಗ ಅವಾಗ ತನ್ನದೇ ಆದಂತಹದ್ದು ಯಾವುದೂ ಆಸೆ ಇದ್ದಿದ್ದಿಲ್ಲ. ಭಗವಾನ್ ಈಸ್ ಆಪ್ತ ಕಾಮ. ಅವ ತನ್ನಷ್ಟಕ್ಕೆ ತಾನು ತೃಪ್ತಿಯಿಂದಿರವ. ಅವನು ಯಾವ್ದಾದ್ರು ಆಶೆಯನ್ನ ಮಾಡಿ ಆ ಆಶೆಯ ವಸ್ತುವನ್ನ, ಆ ಬಯಸಿದ ವಸ್ತುವನ್ನ ಪಡೆದು ಅದರಿಂದ ಸುಖ ಹೊಂದಬೇಕು, ಭೋಗಿಸ್ಬೇಕು ಅನ್ನುವಂತ ಅಲ್ಲವ ಈಶ್ವರ. ಅವ ತನ್ನ ಸ್ವರೂಪದಿಂದ ತಾನು ಸುಖವಾಗಿ ಇದ್ದವ. ಮತ್ತು ಅವ ಯಾಕೆ ಸೃಷ್ಟಿ ಮಾಡಿದ? ಆತ್ಮ ತೃಪ್ತ್ವ, ನಿತ್ಯ ತೃಪ್ತಿ. ಹಿ ಡಸಂಟ್ ರಿಕ್ವೈರ್ ಎ ಕ್ರಿಯೇಷನ್. ಅವ ನಿತ್ಯ ತೃಪ್ತ ಅದಾನ ಅಂತ ಹೇಳ್ತೀರಿ ಈಶ್ವರ. ಮತ್ತು ಅವನಿಗೆ ಯಾಕೆ ಈ ಆಶೆ ಹುಟ್ಟಿತು? either for this peace, his peace, or security, war, happiness. It doesn't require creation. ಈ ಸೃಷ್ಟಿ ಅವ ತನ್ನ ಸಲುವಾಗಿ ಮಾಡಿಲ್ಲ, ತನ್ನ ಆನಂದಕ್ಕಾಗಿ ಮಾಡಿಲ್ಲ, ತನ್ನ ಭದ್ರತೆಗಾಗಿ ಮಾಡಿಲ್ಲ. ಮತ್ತೆ ಯಾರಿಗೆ ಮಾಡಿದಪ್ಪ? ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಕ್ರಿಯೇಷನ್? ಹಂಗಾರೆ ಸೃಷ್ಟಿ ಮಾಡುವಂತಹದ್ದು ಉದ್ದೇಶ ಏನದ? ಇಟ್ ಈಸ್ ಫಾರ್ ದ ಸೇಕ್ ಆಫ್ ಎಕ್ಸಾಸ್ಟಿಂಗ್ ದ ಪುಣ್ಯ ಪಾಪ ಕರ್ಮ ಆಫ್ ಆಲ್ ದ ಜೀವಾಸ್. ಆ ಜೀವಿಗಳು ಏನದಾರಲ್ಲ, ಬೀಜ ರೂಪಕ್ಕೆ ಹೋಗಿರ್ತಾರೋ. ಎಂದೂ ಜೀವಿಗಳು ಸಾಯುವುದಿಲ್ಲ. ಬೀಜ ರೂಪಕ್ಕೆ ಹೋಗ್ತಾರ, ವ್ಯಕ್ತ ರೂಪಕ್ಕೆ ಬರ್ತಾರೆ, ಬೀಜ ರೂಪಕ್ಕೆ ಹೋಗ್ತಾರ, ವ್ಯಕ್ತ ರೂಪಕ್ಕೆ ಬರ್ತಾರೆ. ಇದ್ರೊಳಗದ ಅವರು ಸೃಷ್ಟಿ ಆದಿಯಲ್ಲಿ ಜೀವಿಗಳು ಅದಾರ ಅಂತ ಹೇಳ್ತೈತೆ ಶಾಸ್ತ್ರ. ಅವ್ರು ಅದಾರ ಎಲ್ಲಿ ಅದಾರ ಅಂದ್ರೆ ಬೀಜ ರೂಪದಿಂದ ಅದಾರ. ಅವರು ತಮ್ಮ ಕರ್ಮಗಳನ್ನ, ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನ ಹೊತ್ಕೊಂಡು ಬೀಜ ರೂಪಕ್ಕೆ ಹೋಗ್ಯಾರ. ಆ ಕರ್ಮಗಳು ಈಗ ಕಾರ್ಯೋನ್ಮುಖ ಆಗ್ಲಿಕ್ಕೆ ಉದ್ಯುಕ್ತ ಆಗ್ಯಾವ. ಅದರ ಸಂಬಂಧ ಸೃಷ್ಟಿ ಮಾಡ್ಬೇಕಾಗಿದೆ. ಜೀವಾಸ್ ಕ್ಯಾನ್ ಎಕ್ಸಾಸ್ಟ್ ಪುಣ್ಯ ಪಾಪ ಕರ್ಮ ಓನ್ಲಿ ಬೈ ಗೋಯಿಂಗ್ ಥ್ರೂ ಸುಖಮ್ ಅಂಡ್ ದುಃಖಂ. ಆ ಜೀವಿಗಳು ಏನ್ ಹೋಗ್ಯಾರಲ್ಲ, ಅವರು ತಮ್ಮ ಪಾಪ ಕರ್ಮಗಳನ್ನ ಕಳ್ಕೋಬೇಕಂದ್ರ ಸುಖ ದುಃಖವನ್ನ ಅನುಭವಿಸೇ ಕಳ್ಕೋಬೇಕಾಗ್ಯದ. ಆ ಸುಖ ದುಃಖವನ್ನ ಭೋಗ ಅವರಿಗೆ ಆಗ್ಲೇಬೇಕಾಗೈತೆ. ಅದಕ್ಕೆ ಅವರಿಗೆ ಸೃಷ್ಟಿ ಬೇಕಾಗಿದೆ. ಸುಖ ದುಃಖಗಳ ಭೋಗ ಆಗ್ಬೇಕಂದ್ರೆ ಅಲ್ಲಿ ಜಗತ್ತು ಬೇಕಾಗ್ತದೆ. ಸೊ ಕರ್ಮ ಎಕ್ಸಾಷನ್ ಆಫ್ ಜೀವ ರಿಕ್ವೈರ್ಸ್ ವಾಟ್? ಸುಖ ದುಃಖ ಅನುಭವ, ಪ್ಲೆಜರ್ ಅಂಡ್ ಪೇನ್ ಎಕ್ಸ್ಪೀರಿಯನ್ಸ್. ಆ ಜೀವಿಗಳು ಏನದಾರಲ್ಲ, ಆ ಜೀವಿಗಳದ್ದು ಪುಣ್ಯ ಪಾಪ ರೂಪ ಕರ್ಮ ಅದು ಫಲ ಕೊಡ್ಲಿಕ್ಕೆ ತಯಾರಾಗೈತಿ. ಅದಕ್ಕೆ ಸೃಷ್ಟಿ ಮಾಡಬೇಕಾಗ್ಯದ. ಪ್ಲೆಜರ್ ಅಂಡ್ ಪೇನ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಕಮ್ ಓನ್ಲಿ ಇಫ್ ದೇರ್ ಇಸ್ ದ ಸೃಷ್ಟಿ. And how did Jiva get all the punya papa? Because of the previous ಸೃಷ್ಟಿ. ಆ ಜೀವಿಗಳಿಗೆ ಎಲ್ಲಿಂದ ಬಂತ್ರಿ ಎಲ್ಲಿಂದ ಬಂತದು ಪುಣ್ಯ ಪಾಪ ಅಂದ್ರೆ ಅದು ಹಿಂದಿನ ಸೃಷ್ಟಿಯಿಂದ ಬಂದದ. ಆ ಸೃಷ್ಟಿ ಲಯ ಆದ್ಮೇಲೆ ಅವರು ಬೀಜ ರೂಪಕ್ಕೆ ಹೋಗ್ಯಾರ. ಈಗ ಅವ್ರ ಕರ್ಮಗಳು ಫಲ ಕೊಡ್ಲಿಕ್ಕೆ ಉದ್ಯುಕ್ತ ಆಗ್ಯಾವು. ಈಗ ಅದರಿಂದ ಸೃಷ್ಟಿ ಮಾಡ್ಬೇಕಾಗ್ಯದ. ಅಲ್ಲಿ ಒಂದು ಮಿಡಿತ. ಆ ಮಿಡಿತ ಸಲುವಾಗಿ ಸೃಷ್ಟಿ ಮಾಡ್ಬೇಕಾಗ್ಯದ. Because whenever we talk about creation, we should always remember we are talking about the current ಸೃಷ್ಟಿ alone. ಸೃಷ್ಟಿ ಹೇಳ್ಬೇಕಾದಾಗ ನಾವು ಈಗಿನ ಸೃಷ್ಟಿ ಅಷ್ಟ ಹೇಳ್ತೇವೆ. ಹಿಂದಿನ ಸೃಷ್ಟಿ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಹಿಂದೂ ಸೃಷ್ಟಿ ಇತ್ತು, ಆ ಸೃಷ್ಟಿಗೆ ಆ ಹಿಂದಿನ ಸೃಷ್ಟಿ, ಅದಕ್ಕೆ ಒಂದು ಹಿಂದಿನ ಸೃಷ್ಟಿ. ಈ ಪ್ರತಿಯೊಂದು ಸೃಷ್ಟಿಗೆ ತನ್ನದೇ ಆದಂತ ಹಿಂದಿನ ಸೃಷ್ಟಿ ಇತ್ತು. ಆ ಸೃಷ್ಟಿಯಲ್ಲಿ ಮಾಡಿದಂತ ಕರ್ಮಗಳು ಆ ಜೀವಿಗಳ ಅಕೌಂಟ್ನಾಗ ಇದ್ವು. ಅವು ಎಲ್ಲವೂ ಕಟ್ಕೊಂಡು ಬೀಜ ರೂಪಕ್ಕೆ ಹೋಗಿದ್ವು. ಈಗ ಅವು ಅವ್ಯಕ್ತ ಇದ್ದಂಥವು ವ್ಯಕ್ತ ಆಗ್ಲಿಕ್ಕೆ ನೋಡಾಕತ್ತಾವ. ಎವ್ರಿ ಇವೆಂಟ್, ಎವ್ರಿ ಕರೆಂಟ್ ಸೃಷ್ಟಿ ಈಸ್ ಪ್ರಿಸೀಡೆಡ್ ಬೈ ದ ಪ್ರೀವಿಯಸ್ ಸೃಷ್ಟಿ. ಈ ಹೊಸ ಸೃಷ್ಟಿ ಅನ್ನೋದು ಏನೈತಿ, ಹಳೆ ಸೃಷ್ಟಿಗೆ ಅನುಗುಣವಾಗಿ ಹೊಸ ಸೃಷ್ಟಿ ಬರ್ತಾ ಇದೆ. Why does the previous ಸೃಷ್ಟಿ come to exhaust the karma of the jivas which was required in the previous ಸೃಷ್ಟಿ? What about the previous one?
ಇಟ್ಸ್ ಪ್ರೀವಿಯಸ್ ಸೃಷ್ಟಿ. ಅಂಡ್ ವೆನ್ ದ ಫಸ್ಟ್ ಸೃಷ್ಟಿ ಕಮ್, ಅಲ್ರಿ ಈ ಜಗತ್ತು ಈ ಸೃಷ್ಟಿ ಆಗ್ಬೇಕಾದ್ರೆ ಹಿಂದೆ ಸೃಷ್ಟಿ ಕಾರಣ ಅಂತ. ಈ ಜಗತ್ ನಂಬರ್ ಇದು 100ನೇ ಸೃಷ್ಟಿ ಅಂತ ತಿಳ್ಕೊಡ್ರಿ. ಈ 100ನೇ ಸೃಷ್ಟಿಗೆ ಕಾರಣ ಯಾವುದು ಅಂದ್ರೆ 99ನೇ ಸೃಷ್ಟಿ. 99ನೇ ಸೃಷ್ಟಿಗೆ ಕಾರಣ ಯಾವುದು? 98ನೇದ್ದು. 98ನೇ ಕಾರಣ ಯಾವುದು? 97. 97ಕ್ಕೆ ಹಿಂಗ ಹೇಳ್ಕೊಂತ ಬಂದ್ರಿ ನೀವು. ಎಲ್ಲಿ ಮಠ ಬಂದ್ರಿ? 90, 80, 70, 60, 50, 40, 30, 35, 20, 10, 10 9, 8, 7, 6, 5, 4, 3, 2, 1. ಒಂದೇದ್ದು ಎಲ್ಲೈತಿ ಅಂತ ಕೇಳ್ತಾನವ. ಒಂದೇದ್ದು ಎಲ್ಲೈತಿ? ವಿ ನೆವರ್ ಬಿಲೀವ್ ಇನ್ ದ ಫಸ್ಟ್ ಸೃಷ್ಟಿ. ಸೃಷ್ಟಿ ಇಸ್ ಇನ್ ಅ ಸೈಕ್ಲಿಕ್ ಪ್ರೋಸೆಸ್ ವಿತೌಟ್ ದ ಬಿಗಿನಿಂಗ್ ಅಂಡ್ ದಿ ಎಂಡ್. ನೋಡಪ್ಪ, ನೀನು 1, 2 ಅಂಕಿ ಹೇಳ್ಕೊಂತ ಬಂದಿದಲ್ಲ, ಸರಳ ರೇಖೆಯೊಳಗೆ ಇತ್ತಂದ್ರ ಇದು ಮೊದಲ ಅಂತ ಹೇಳ್ಬೋದು, ಇದು ಕೊನೆಯದ ಅಂತ ಹೇಳ್ಬೋದು. ಒಂದು ವರ್ತುಳದಾಗ ಮೊದಲನೇ ಪಾಯಿಂಟ್ ಯಾವ್ದಂತ ಹೇಳ್ತಿಪ್ಪ? ವರ್ತುಳದಾಗ ತಿರ್ಗಾಗತ್ತೈತ ಅದು. ಅದಕ್ಕೆ ಆದಿ ಅನ್ನೋದು ಇಲ್ಲ, ಮೊದಲನೇ ಸೃಷ್ಟಿ ಅನ್ನೋದಿಲ್ಲ ಏನ್ರಿ. ಒಂದು ವರ್ತುಳದಾಗ ಹೊಂಟೈತದು, ಸ್ಟ್ರೇಟ್ ಲೈನ್ದಾಗ ಹೊಂಟಿಲ್ಲ. ಅದು ಸೈಕ್ಲಿಕ್ ಅಂದ್ರೆ ವರ್ತುಳ ಆಕಾರದಾಗ ತಿರ್ಗಾಗತ್ತೈತದು. ಅದರಿಂದ ಅದರಲ್ಲಿ ಮೊದಲನೇದು ಅನ್ನೋದು ಇಲ್ಲ, ಕೊನೆಯದು ಅನ್ನೋದಿಲ್ಲ. ಹಂಗ ಆಗೋದ ಹೋಗೋದ 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 ಹೋಗೋದ. ದಿಸ್ ಈಸ್ ದ ಒನ್ ಆಫ್ ದಿ ಯುನೀಕ್ ಟೀಚಿಂಗ್ ಆಫ್ ವೇದ. ಇದು ಏನದ? ಇದು ವೇದಾಂತದ ಒಂದು ವಿಶೇಷವಾದಂತಹ ಇದು ಒಂದು ಕ್ರಮ, ಇದು ಒಂದು ಐಡಿಯಾ, ವಿಚಾರ. ವಿ ಡೋಂಟ್ ಹ್ಯಾವ್ ಎ ಲೀನಿಯರ್ ಅಪ್ರೋಚ್. ನಮ್ದು ಸೃಷ್ಟಿ ಒಂದು ಸೀದಾ ಲೈನ್ ಗುಂಟ ಹೋಗಿಲ್ಲ, ವರ್ತುಳ ಆಕಾರದಾಗ ಹೊಂಟೈತಿ. ಆ ವರ್ತುಳದಾಗ ಒಂದೇ ಪಾಯಿಂಟ್ ಯಾವ್ದು ಅನ್ನೋದು ಯಾರು ಹೇಳ್ತೀರಿ? ಹೇಳಿಕ್ಕಾಗೋದಿಲ್ಲ. ಆದ್ರಿಂದ ಒಂದೇ ಸೃಷ್ಟಿ ಅನ್ನುವಂಥ ಪ್ರಶ್ನೆ ಇಲ್ಲ. ಹೇಳ್ಬೋದೇನಂದ್ರೆ ಈ ಸೃಷ್ಟಿಗೆ ಹಿಂದಿನ ಸೃಷ್ಟಿ ಕಾರಣ, ಇಷ್ಟು ಹೇಳ್ಬೋದು. ಇದಕ್ಕಿಂತ ಹೆಚ್ಚಿಗೆ ಹೇಳಕ ಆಗೋದಿಲ್ಲ. ಎವ್ರಿಥಿಂಗ್ ಈಸ್ ಸೈಕ್ಲಿಕ್, ಎವ್ರಿಥಿಂಗ್ ಈಸ್ ಸೈಕ್ಲಿಕ್. ಪ್ರತಿಯೊಂದು ಏನದ? ವರ್ತುಳಾಕಾರದ ತಿರುಗಾಗತ್ತದ ಪ್ರತಿಯೊಂದು. ಈಗ ಗಿಡಗಳು ಸೂರ್ಯನ ಬೆಳಕಿರುವಾಗ ಆಹಾರ ತಯಾರು ಮಾಡಕತ್ತಾವ. ಆ ಆಹಾರವನ್ನ ಅವು ಪೋಷಕಾಂಶಗಳನ್ನ ಆ ಬೇರ್ನಿಂದ ಜಗತಾವ. ಅವು ಎಲ್ಲಿ ಟೊಂಗಿ ಒಳಗ ಗಿಡದಾಗ ಅವು ಏನ್ ಮಾಡ ಫಲಗಳನ್ನು ಕೊಡಾಕತ್ತಾವ. ಆ ಫಲಗಳು ಏನದಾವ ಅಂತಂದ್ರ ಆ ಸಸ್ಯಗಳನ್ನ ಎಲ್ಲ ಉಪಯೋಗ ಮಾಡಿದಂತ ವೇಸ್ಟ್ ಪ್ರಾಡಕ್ಟ್ ಅದು. ಆ ಹಣ್ಣು ಹಂಪಲ ಏನದಾವಲ್ರಿ, ಗಿಡ ಬಿಟ್ಟಂತ ಮಲ ಅದು. ನಮ್ಗೆ ಗೊತ್ತೈತೇನದು? ಈಶ್ವರಪ್ಪ, ಅದನ್ನ ನಾವು ತಿಂತೇವಿ. ನಾವು ತಿಂದ ಮಲ ವಿಸರ್ಜನೆ ಮಾಡ್ತೇವಿ. ಅದನ್ನ ಎಲ್ಲಿ ಹಾಕ್ತೇವೆ? ಅದನ್ನ ಮಲ ವಿಸರ್ಜನೆ ಮಾಡಿದ್ದನ್ನ ಗೊಬ್ಬರ ಅಂತ ತಿಳ್ಕೊಂಡು ಮತ್ತೆ ಗಿಡಕ್ಕೆ ಹಾಕ್ತೇವೆ. ಗಿಡದ ಬಾಯಿ ಯಾವುದು? ಬೇರೆ ಗಿಡದ ಬಾಯಿ. ಇದು ಒಂದು ವರ್ತುಳಾಕಾರದ ನಡೆದತ್ ನೋಡ್ರಿ, ವರ್ತುಳಾಕಾರದ ನಡೆದದ್ದು. ಈಗ ಮಳಿ ಹೆಂಗ್ ಬರ್ತದ್ರಿ? ಸಮುದ್ರದ ನೀರು ಕಾಯ್ತದ, ಆಮೆ ಆಗ್ತದೆ. ಆಮೆಯಾಗಿ ಮೋಡ ಆಗ್ತದೆ. ಆ ಮೋಡಕ್ಕೆ ತಂಪು ತೆಗೆದಾಗ ಮಳಿ ಆಗ್ತದೆ. ಮಳಿಯಾಗಿ ಮತ್ತೇನಾಗ್ತದೆ? ಜರಿ ಮೂಲಕ, ಕೆರೆ ಮೂಲಕ ಅದು ಹರಿದು ನದಿಗೆ ಹೋಗ್ತದೆ. ನದಿ ಮೂಲಕ ಸಮುದ್ರಕ್ಕೆ ಹೋಗ್ತದೆ. ಇದು ಹಂಗ ತಿರುಗ್ತಾ ಇದೆ. ಈ ತಿರುಗುವಂಥದ್ದಾಗ ಒಂದೇದಂತ ಯಾವ್ದು ಹೇಳಕ್ ಬರ್ತದ? ಹೇಳಕ್ ಬರುವುದಿಲ್ಲ. ಪ್ರತಿಯೊಂದು ಈ ಸೃಷ್ಟಿಯೊಳಗ ವರ್ತುಳಾಕಾರದಾಗ ಚಲನೆ ಇದೆ. ಅಂಡ್ ವೆರೆವರ್ ದೇರ್ ಇಸ್ ಎ ಸೈಕ್ಲಿಕ್, ಯು ಕೆನಾಟ್ ಟಾಕ್ ಅಬೌಟ್ ದ ಬಿಗಿನಿಂಗ್ ಆರ್ ಎಂಡ್. ಯಾವಾಗ ಘಟನೆಗಳು ವರ್ತುಳಾಕಾರದ ನಡೆದ, ಇದು ಮೊದಲ ಇದು ಕೊನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. Which point is beginning of the circle? And one student said, Swamiji, there is a beginning. When I draw a circle, I start. So that point is a beginning. Okay, wonderful, you start. ಅವ ಅಂತಾನ ಒಬ್ಬ ಹುಡುಗ, ಅಲ್ರಿ ಗುರುಗಳ ಸೀಸ್ ಕೊಡ್ರಿ, ನಾನು ಒಂದು ವರ್ತುಳ ಹಾಕ್ತೀನಿ. ಆ ವರ್ತುಳದ ಹಾಕ್ಬೇಕಾದ್ರೆ ಒಂದು ಪಾಯಿಂಟ್ ಮೊದಲು ಇಡ್ತೇನಲ್ಲ, ಅದ ಮೊದಲಿನ ಪಾಯಿಂಟು ಅಂತೇನಿ ಅಂತಾನವ ಅಡ್ಬಿಟ್ಟ. ಅದಕ್ಕೆ ಅವಂಗ ಉತ್ತರ ಹೇಳ್ಬೇಕು. ಈಗ ಏನ್ ಹೇಳ್ತಾರ ಅವಾಗ? ಆಯ್ತಪ್ಪ, ಭಾಳ ಚಲೋ ಆಯ್ತು, ನೀ ಪ್ರಾರಂಭ ಮಾಡು. ನೀನು ಮೊದಲ ವರ್ತುಳದಾಗ ಪ್ರಾರಂಭ ಮಾಡು. ಹೌ ಡು ಯು ಎಂಡ್ ಇಟ್? ನೀ ಹೆಂಗ್ ಮುಗಿಸ್ತಿ ಅದನ್ನ? ಎಲ್ಲಿ ಚಾಲು ಮಾಡಿದ್ದೆ ಅಲ್ಲೇ ಬಂದು ಮುಗಿಸ್ಬೇಕಲ್ಲ ವರ್ತುಳವನ್ನು. ಎಲ್ಲಿ ಮುಗಿಸ್ತೀನಿ ನೀನು? ಓನ್ಲಿ ವೆನ್ ದ ಪೆನ್ ವಿಚ್ ಸ್ಟಾರ್ಟೆಡ್ ಫ್ರಮ್ ದ ಪಾಯಿಂಟ್ ಆನ್ ಎ ಸರ್ಕಲ್ ವಿಲ್ ಬಿ ಕಂಪ್ಲೀಟ್ ಓನ್ಲಿ ವೆನ್ ದ ಎಂಡಿಂಗ್ ಪಾಯಿಂಟ್ ಟಚಸ್ ದ ಬಿಗಿನಿಂಗ್ ಪಾಯಿಂಟ್. ಯಾವುದು ಪ್ರಥಮದ ಒಂದು ಏನು ಬಿಂದು ಐತಿ, ಆ ಬಿಂದುವಿನಿಂದ ಪ್ರಾರಂಭವಾಗಿ ವರ್ತುಳಾಕಾರದ ಬರಾಗತ್ತೈತಿ. ಕೊನೆಯ ಬಿಂದು ಬಂದು ಒಂದೇ ಬಿಂದು ಮುಟ್ಟಿದಾಗ ನಿನ್ನ ವರ್ತುಳ ಪೂರ್ಣ ಆಗ್ತದೆ. ಹೌದಾ? ಹೌದು. ಸರ್ಕಲ್ ಬಿಕಮ್ ಸರ್ಕಲ್ ಓನ್ಲಿ ವೆನ್ ದ ಎಂಡ್ ಪಾಯಿಂಟ್ ಟಚಸ್ ದಿ ಬಿಗಿನಿಂಗ್.
ದಟ್ ಮೀನ್ಸ್ ವಾಟ್? ಹಂಗಂದ್ರೆ ಏನು? ಯು ಕ್ಯಾನ್ ನೆವರ್ ಸೇ ವೆದರ್ ಇಟ್ ಇಸ್ ಎ ಬಿಗಿನಿಂಗ್ ಪಾಯಿಂಟ್ ಆರ್ ಎಂಡ್ ಪಾಯಿಂಟ್. ಈಗ ನೀ ಏನು ಒಂದೇದ್ದು ಅಂತ ಹೇಳಾಗತ್ತಿಯಲ್ಲ, ಅದು ಮೊದಲಿಂದೋ ಇದು ಕೊನೆಯದ್ದು ಅಂತ ಏನು ಹೆಂಗೆ ಹೇಳ್ತಿದಿ? ನಿನಗೆ ಸ್ಪಷ್ಟವಾಗಿ ಇದು ಮೊದಲನೇದು ಇದು ಕೊನೆಯದು ಅಂತ ಹೇಳಕ್ ಬರೋದೇ ಇಲ್ಲ. And therefore, as long as you look for beginning for the creation, beginning of Jiva, beginning of anything, you will never be able to find the answer because there is no origination. ಅಲ್ಪ, ನೀ ನೀನು ವಿಚಾರ ಮಾಡ್ಕೊಂತ ಹೋದ್ರು ಈ ಸೃಷ್ಟಿಗೆ ಇದಕ್ಕಿಂತ ಮೊದಲನೇ ಸೃಷ್ಟಿ ಕಾರಣ ಅಂತ ಬಿಟ್ರೆ ನಿನಗೆ ಒಂದೇ ಸೃಷ್ಟಿ ಯಾವುದು ಅನ್ನೋದು ಹೇಳಕ್ ಬರುವುದಿಲ್ಲ. ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ಸೃಷ್ಟಿನೇ ಆಗಿಲ್ಲ. ಸೃಷ್ಟಿ ಆಗೈತಿ ಅಂತ ನಿನಗೆ ಭ್ರಮ ಆಗೈತಿ. ಏನಾಗೈತಿ? ನಿನಗೆ ಭ್ರಮ ಆಗೈತಿ, ಸೃಷ್ಟಿನೇ ಆಗಿಲ್ಲ. ಹೆಂಗೈತ್ರಿ ಡೋಸು? ರಿಮೆಂಬರ್ ಮಾಂಡುಕ್ಯ ಉಪನಿಷತ್. ಮಾಂಡುಕ್ಯ ಉಪನಿಷತ್ ಗೊತ್ತಿಲ್ಲ ಅಂದ್ರೆ ಈಗ ಏನ್ ಮಾಡ್ಬೇಕು ನಾವು? ಈಗ ಬಂದವ್ರು ಮಾಂಡುಕ್ಯ ಉಪನಿಷತ್ ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವ್ ಏನ್ ಮಾಡಕ್ ಬರಂಗಿಲ್ಲ. ಯಾರು ಕೇಳಿರಿ ಅಷ್ಟಾಗಿ ಮಂದಿ ತಿಳಿತದ, ಉಳಿದವ್ರು ತಿಳಿಯಂಗಿಲ್ಲ. ರಿಮೆಂಬರ್ ಮಾಂಡುಕ್ಯ. ವಾಟ್ ಆರ್ ದ 4 ಫೀಚರ್ಸ್ ಆಫ್ ಮಿಥ್ಯಾ? ಮಿಥ್ಯಾದ 4 ಲಕ್ಷಣಗಳು ಹೇಳೈತದೆ. ಏನವು ಲಕ್ಷಣಗಳು ಹೇಳ್ರಿ? ಮಿಥ್ಯಾ ಅನ್ನುವಂಥ ಶಬ್ದ 40 ವರ್ಷ ವೇದಾಂತ ಅಭ್ಯಾಸ ಮಾಡಿದವರಿಗೆ ಗೊತ್ತಾಗಿಲ್ಲ. ಮಿಥ್ಯಾ ಅಂದ್ರೆ ಸುಳ್ಳು ಅಂತ ತಿಳ್ಕೊಂಡಾರ. ಸುಳ್ಳಲ್ಲ. ಮಿಥ್ಯಾ ಅಂದ್ರೆ ಸುಳ್ಳಲ್ಲ. ಮಿಥ್ಯಾ ಅಂದ್ರೆ ಏನು? ಯಾರು ಹೇಳ್ತೀರಿ? ಅದನ್ನೇ ನಾವು ಮಾಂಡವ್ಯದಾಗ ಹೇಳೇವಿ. ಮಿಥ್ಯಾ ಅಂದ್ರೆ 4 ವಿಚಾರಗಳನ್ನ ಕೊಟ್ಟೇವಿ ಅದರಲ್ಲಿ. ಮಿಥ್ಯಾ ಅಂದ್ರೆ ಏನ್ ಹೇಳ್ರಿ? ಯಾರು ಹೇಳ್ತೀರಿ? ಅನಿರ್ವಚನೀಯ. ಅನಿರ್ವಚನೀಯ. ತೋರ್ತೈತಿ ಕೈಗುದಿಲ್ಲ. ಹೇಳ್ರಿ, ಬರೋಬ್ಬರಿ ಹೇಳ್ರಿ, ಪೂರ್ಣ ಹೇಳ್ಬೇಕ್ರಿ. ಅರ್ಧ ಹೇಳ್ಬೇಡ. ಒಂದೊಂದ ಇದು ಇವನ್ ಹೇಳ್ಬೇಡ್ರಿ ನೀವು. ಏನು ಅವಕ್ಕೇನಂತಾರ? ಪರಿಚ್ಛೇದ ಎಷ್ಟದಾವ ಅದ್ರಾಗ? 4 ಅದಾವ. 4 ಹೇಳ್ಬೇಕು. ಬರೀ ಅನಿರ್ವಚನೆ ಹೇಳ್ಬಿಟ್ರೆ ಅಶೋಕ್ ಮೋದಿ ಅವ್ರ ಸತ್ ವಿಲಕ್ಷಣ ಅನಿರ್ವಚನೀಯ ಬಾಧ ಉಲ್ಲಸಕ್ಕೆ ಮಿಥ್ಯಾ ಅಂತ ಹೇಳ್ತೀವಿ. ಹೇಳಿದ್ರು ನೋಡ್ರಿ ಸಂಗೀತ ಅವ್ರು. ಸತ್ ಅಸತ್ ವಿಲಕ್ಷಣ ಅಂದ್ರೆ ಸತ್ತು ಅಲ್ಲ, ಅದು ಅಸತ್ತು ಅಲ್ಲ. ಸತ್ ವಿಲಕ್ಷಣ ಅಂದ್ರೆ ಏನು? ಸತ್ ಬಾಧಿಸ್ಕೊಳ್ಳೋದಿಲ್ಲ, ಇದು ಬಾಧಿಸ್ಕೋತದ. ಅಸತ್ ವಿಲಕ್ಷಣ ಅಂದ್ರೆ ಏನು? ಅಸತ್ ವಿಲಕ್ಷಣ ಅಂದ್ರೆ ಅಸತ್ ಪ್ರತೀತಿ ಆಗುದಿಲ್ಲ, ಇದು ಪ್ರತೀತಿ ಆಗ್ತದೆ. ಅಂದ್ರೆ ಏನಂತ ಮಿಥ್ಯಾ ಅಂದ್ರೆ ಏನು? ಸತ್ತು ಅಲ್ಲ, ಅಸತ್ತು ಅಲ್ಲ, ಇವ್ ನಡಬರ್ಕದ ಅದು. ಸತ್ ಅಸತ್ ವಿಲಕ್ಷಣ ಅಂದ್ರೆ ಸತ್ತು ಅಲ್ಲ, ಅಸತ್ತು ಅಲ್ಲ. ಸತ್ ಅಲ್ಲ ಅಂದ್ರೆ ಅದೇನದ? ಬಾಧಿಸ್ಕೊಂಡು ಹೋಗ್ತದೆ. ಬ್ರಹ್ಮಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತದ. ಇದು ವಿದ್ಯಾ ಮಾಯಾ ಅನ್ನೋದು ಯಾವುದು? ಮಿಥ್ಯಾ ಅನ್ನೋದು ಬಾಧಿಸ್ಕೊಂಡು ಹೋಗ್ತದೆ. ಏನ್ರಿ ಇಲ್ಲ ಏನಂಗಾರ ಅದು ಪ್ರತೀತಿನ ಆಗುದಿಲ್ಲ ಏನು? ಅದು ಬಂಜೆಯ ಮಗನ ಅಂತಂದ್ರೆ ಪ್ರತಿ ತೋರ್ತದ. ಅದಕ್ಕೂ ವಿಲಕ್ಷಣ. ಸತ್ ಅಸತ್ ವಿಲಕ್ಷಣ ಬಾಧ ಯೋಗ್ಯ ಸ್ವರೂಪ ಉಳ್ಳದಕ್ಕ ನಾವು ಮಿಥ್ಯಾ ಅಂತೇವಿ. ಕಣ್ಣಿಗೆ ಕಾಣ್ತದ, ಅದು ಇರುವುದಿಲ್ಲ. ತೋರ್ತದ, ಇರುವುದಿಲ್ಲ. ಯಾರ್ದ ಕೈಗಡ ತಗೊಂಡು ತೋರ್ತದ. ಹಗ್ಗದಲ್ಲಿ ಕಂಡ ಹಾವು ಮಿಥ್ಯಾ ಅದ, ಸುಳ್ಳಿಲ್ಲದು. ವರ್ಡ್ ಡಸಂಟ್ ಹ್ಯಾವ್ ಎಕ್ಸಿಸ್ಟೆನ್ಸ್. ಜಗತ್ತೊಳಗೆ ಇರುವಿಕೆ ಇಲ್ಲ, ತನ್ನದೇ ಆದಂತ ಸ್ವಂತ ಇರುವಿಕೆ ಇಲ್ಲ. ಯಾರ್ದು ಕೈಗಡ ತಗೋತೈತಿ ಅಂದ್ರೆ ಪರಬ್ರಹ್ಮ ವಸ್ತುವಿನ ಕೈಗ ತಗೋತೈತಿ. ಆ ಇರುವಿಕೆನ ಕೈಗಡ ತಗೊಂಡು ತೋರ್ತದೆ. ಇದು 1ನೇ ಪಾಯಿಂಟ್. 2ನೇದು ಏನ್ ಹೇಳಿದೆ? ವರ್ಡ್ ಡಸಂಟ್ ಹ್ಯಾವ್ ಒರಿಜಿನೇಷನ್. ಜಗತ್ತಿಗೆ ಇರುವಿಕೆ ಇಲ್ಲ, ಹುಟ್ಟುವಿಕೆ ಇಲ್ಲ. ಜಗತ್ತಿಗೆ ಹುಟ್ಟುವಿಕೆ ಇಲ್ಲ. 3ನೇದೇನು? ವರ್ಡ್ ಹ್ಯಾಸ್ ಅಪಿಯರೆನ್ಸ್ ಅಂಡ್ ದ ಅಪಿಯರೆನ್ಸ್ ಈಸ್ ಬಿಕಾಸ್ ಆಫ್ ಮಾಯಾ. ಆ ಏನ್ ಜಗತ್ತಿಗೆ ರೂಪ ಐತಿ, ಆ ರೂಪ ಅದು ಮಾಯೆಯಿಂದ ಆಗ್ಯದ, ಕಲ್ಪಿತದ. ಅದು ಇಲ್ಲ, ವಾಸ್ತವಿಕೆ ಇಲ್ಲ. Therefore, never talk about the first creation. ಆದ್ದರಿಂದ ನೀವು ಮೊದಲನೇ ಸೃಷ್ಟಿ ಯಾವಾಗ ಆತ ಅನ್ನೋದನ್ನ ವಿಷಯ ತರಾಕ ಹೋಗ್ಬೇಡ್ರಿ. ಸೊ ದ ಕ್ರಿಯೇಷನ್ ಈಸ್ ಟು ಫುಲ್ಫಿಲ್ ದಿ ಕರ್ಮ ಆಫ್ ದಿ ಪ್ರೀವಿಯಸ್ ಕ್ರಿಯೇಷನ್. ಇಷ್ಟ ಕೊಡ್ರಿ. ಸೃಷ್ಟಿ ಈ ಜೀವಿಗಳ ಪಾಪ ಪುಣ್ಯವನ್ನ ಕೊಡ್ಲಿಕ್ಕೆ ಯುದ್ಧಕ್ಕೆ ತೆಗೆಸಿ ಫಲ ಕೊಡ್ಲಿಕ್ಕೆ ತಯಾರಾಗ್ಯಾವ. ಆದ್ದರಿಂದ ಇಲ್ಲೇ ಜೀವಿಗಳ ಸೃಷ್ಟಿ ಮಾಡ್ಬೇಕಾಗೈತಿ, ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾಗೈತಿ. ದಟ್ ಈಸ್ ದ ಡಿಸೈರ್ ಆಫ್ ಪ್ರಜಾಪತಿ. ಅದು ಪ್ರಜಾಪತಿಯ ಒಂದು ಆಶೆ, ಇಚ್ಛೆ. ದೇರ್ಫೋರ್ ಪ್ರಜಾಕಾಮ. ಪ್ರಜಾಕಾಮ ಆಯ್ತು ನೋಡ್ರಿ.
ಭಗವಾನ್ ವಾಂಟೆಡ್ ಟು ಬ್ರಿಂಗ್ ದ ಜೀವ ಇನ್ ದಿಸ್ ವರ್ಲ್ಡ್ ಟು ಎಕ್ಸಾಸ್ಟ್ ದೇರ್ ಪುಣ್ಯ ಪಾಪ. ಆ ಜೀವಿಗಳನ್ನ ಕರ್ಕೊಂಡು ಬಾರಪ್ಪ, ಈ ಜಗತ್ತನ್ನ ಸೃಷ್ಟಿ ಮಾಡಪ್ಪ, ಜೀವಿಗಳನ್ನ ಸೃಷ್ಟಿ ಮಾಡಪ್ಪ. ಆ ಜೀವಿಗಳಿಗೆ ಅವುಗಳ ಕರ್ಮದ ಫಲಗಳನ್ನ ಕೊಟ್ಟು ಅವುಗಳ ಫಲವನ್ನ ಕರ್ಮ ಫಲಗಳನ್ನ ಇಲ್ಲದಂಗ್ ಮಾಡು, ಅವು ಭೋಗವನ್ನು ಕೊಟ್ಟು ಇಲ್ಲದಂಗ್ ಮಾಡು. ಇಲ್ಲಾಂದ್ರೆ ಅವು ಪುಣ್ಯ ಪಾಪವನ್ನು ಕಳ್ಕೊಳಕ ಭೋಗ ಇಲ್ಲದನ್ನ ಸಾಧ್ಯ ಇಲ್ಲ. ಅಂಡ್ ಸಹ atapatya, he performed tapas which is in the form of meditation. ಅವ ಏನ್ ಮಾಡಿದ? ತಪಸ್ ಮಾಡಿದ, ಧ್ಯಾನ ಮಾಡಿದ. Bhagwan's tapas is Bhagwan's meditation or visualization. And why should Bhagwan visualize? Visualization is required because of creation cannot be at random. ಅವ ಏನ್ ಮಾಡ್ತಾನ್ರಿ? ಸೃಷ್ಟಿ ಹೆಂಗಾಗಬೇಕು ಅಂತ ಕಲ್ಪನಾ ಮಾಡ್ತಾನ. ಅವನ ಕಲ್ಪನೆ ಒಳಗೆ ಸೃಷ್ಟಿ ತಯಾರಾಗ್ತದೆ. Random creation is being talked about by modern science. We don't accept random creation. Nothing random according to Veda. ಏನ್ರಿ? ಆ ಸೃಷ್ಟಿ ಆದ್ರೂ ಕ್ರಮಬದ್ಧ ಆಗ್ಬೇಕು. ಈಗಿನ ವೈಜ್ಞಾನಿಕ ಯುಗದಾಗತ್ತೆ ಅಲ್ಲಿ ಕ್ರಮ ತಪ್ಪಿ ಇಲ್ಲ, ಕ್ರಮವಾಗಿ ಅದನ್ನ ಸೃಷ್ಟಿ ಆಗ್ತದೆ. ದ ಕ್ರಿಯೇಷನ್ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಕರ್ಮ. ಆ ಸೃಷ್ಟಿ ಆ ಕರ್ಮಕ್ಕೆ ಕೆಲವೊಂದು ನಿಯಮಗಳದಾವ, ಆ ನಿಯಮಗಳ ಅನುಗುಣವಾಗಿ ನಡಿಬೇಕು. ಸೊ ದ 14 ಲೋಕಾಸ್ ಆರ್ ಕ್ರಿಯೇಟೆಡ್. 14 ಲೋಕಗಳ ಸೃಷ್ಟಿ ಆದವು ಏನ್ರಿ? ಅತಳ ಸುತ್ತಳ ಪಾತಾಳದ 7 ಲೋಕಗಳು, ಆಮ್ಯಾಗ ಪೃಥ್ವಿಯಿಂದ ಮ್ಯಾಗ ಭೂರ್ ಭೋಹ ಸ್ವಾಹ ಅನ್ನುವಂತ ಮುಂತಾದ ಸ್ವಲ್ಪ ಪ್ರಜಾಪತಿ ಇದು ಏನದ ಬ್ರಹ್ಮಲೋಕದ ಪರ್ಯಂತರ ಮ್ಯಾಗಿನ 7 ಲೋಕ, ಒಟ್ಟು 14 ಲೋಕಗಳ ಸೃಷ್ಟಿ ಆದವು. ಪ್ಲಾನ್ಡ್ ಫಾರ್ ಪುಣ್ಯ ಪಾಪ ಅಂಡ್ ಮಿಶ್ರ ಮೀನ್ಸ್ ಏನಾಯ್ತಿದು? ಅದೇನ ಬಾಳ ಹೆಚ್ಚು ಏನೇನೋ ಬರತ್ತ. ಇದು ತಪ್ಪೇತಿದೆ. ಏನಾಗಬೇಕಂದ್ರ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಸೃಷ್ಟಿ ಆಗ್ಬೇಕಾಗ್ಯದ. ಅದೇನೋ ಹೊಡೆದಾರ ಅವರು, ತಪ್ಪು ಹೊಡೆದಾರ. ವಿ ಆಲ್ ಕಮ್ ಅಂಡರ್ ಮಿಶ್ರ ಗುಪ್. ಈಗ ಅವು ಪುಣ್ಯ ಪಾಪಗಳು ಹೆಂಗದಾವು ಅಂದ್ರೆ ಅವು ಮಿಶ್ರ ಅದಾವು, ಅವು ಕೂಡ್ಕೊಂಡದಾವು. ಕೆಲವೊಂದು ಬರೇ ಪುಣ್ಯ ಜೀವಿಗಳಿಲ್ಲ, ಬರೇ ಪಾಪಿಗಳಿಲ್ಲ. ಕೆಲವೊಂದು ಪುಣ್ಯ ಮಾಡ್ಯಾನು, ಪಾಪನೂ ಮಾಡ್ಯಾರ. Therefore, higher lokas, lower lokas, and similarly the bodies are also not random bodies. ಆ ಏನೇನು ಪುಣ್ಯ ಮಾಡ್ಯಾರ ಅವಾಗೆಲ್ಲ ಪುಣ್ಯ ಲೋಕಗಳನ್ನ ಮ್ಯಾಗಿಟ್ಟಾನ, ಸೃಷ್ಟಿ ಮಾಡಿದ. ಕ್ರಮೇಣವಾಗಿ ಹೆಂಗ ಪಾಪ ಮಾಡ್ಕೊಂತ ಬಂದಾರ, ಕೆಳಗಿನ ಲೋಕಗಳನ್ನ 14 ತರದ ಲೋಕಗಳನ್ನ ಸೃಷ್ಟಿ ಮಾಡಿದ, ಅವುಗಳ ಪುಣ್ಯ ಪಾಪಕ್ಕೆ ಅನುಗುಣವಾಗಿ. ಎವ್ರಿಬಡಿ ಗೆಟ್ಸ್ ಎ ಬಾಡಿ ಅಕಾರ್ಡಿಂಗ್ ಟು ದ ಲಾ ಆಫ್ ಕರ್ಮ. ಅವ್ರಿಗೆ ಯಾವ ಶರೀರ ಸಿಗ್ತದ? ಪುಣ್ಯಮಯ ಶರೀರ ಸಿಕ್ಕರೆ ದೇವತಾದಿ ಜನ್ಮ, ಪಾಪಮಯ ಶರೀರ ಸಿಕ್ಕರೆ ಈ ಕ್ರಿಮಿಕೀಟಗಳ ಜನ್ಮ. ಪುಣ್ಯ ನಮ್ಮದು 50% ಪುಣ್ಯ 50% ಪಾಪ ಇತ್ತಂದ್ರೆ ಮನುಷ್ಯ ಜನ್ಮ, ಈ ಭೂಲೋಕದಾಗ ಅವ್ರ ಜನ್ಮ. ಪುಣ್ಯ ಹೆಚ್ಚಿಗೆ ಇತ್ತಂದ್ರೆ ಈ ಭೂಲೋಕ್ಕಿಂತ ಮ್ಯಾಗ ಏನೋ 6 ಲೋಕ ಅದಾವಲ್ಲ, ಇಲ್ಲಿ ಜನ್ಮ. 50-50 ಇತ್ತಂದ್ರೆ ಈ ಭೂಲೋಕದಲ್ಲಿ ಜನ್ಮ. ಅದಕ್ಕಿಂತ 49, 48, 40%, 30% ಪುಣ್ಯ ಇದ್ದವರಿಗೆ ಇದಕ್ಕಿಂತ ಹೀನ ಜನ್ಮ, ಕ್ರಿಮಿಕೀಟಗಳ ಜನ್ಮ. Therefore, if there are some deficiencies in the body, let us understand we have got it because of our karma. ಕೆಲವೊಬ್ಬರಿಗೆ ಅಂಗವಿಕಲತೆಯಿಂದ ಹುಟ್ಟುತ್ತಾರೆ ನೋಡ್ರಿ, ಹುಟ್ಟುತ್ತೇನೆ ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಅಡ್ಡಾಡಕ್ ಬರಂಗಿಲ್ಲ. ಇವೆಲ್ಲ ಎದಕ್ಕೆ ಕಾರಣ ಅಂತಂದ್ರೆ ಅವರು ಮಾಡಿದ ಕರ್ಮಗಳು ಅವ್ರಿಗೆ ಬೆನ್ನ ಹತ್ತಿರ್ತಾವ ಅಷ್ಟೇ. ಅವಾಗ ಈಶ್ವರನ ಏನದ ಕರ್ಮದ ಫಲ ಕೊಟ್ಟಿರ್ತಾರೆ ಅಷ್ಟೇ ಹೊರತು ಅವಾಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಸಮ್ ಆಫ್ ದೆಮ್ ಕ್ಯಾನ್ ಬಿ ಚೇಂಜ್, ಮೆನಿ ಆಫ್ ದೆಮ್ ಕೆನಾಟ್ ಬಿ ಚೇಂಜ್. ಕೆಲವೊಂದಕ್ಕೆ ಔಷಧ ಉಪಚಾರ ಪಡಿಬಹುದು, ಬದಲಾವಣೆ ಮಾಡ್ಕೋಬಹುದು. ಕೆಲವೊಂದು ಏನು ಮಾಡಿದ್ರು ಬರಂಗಿಲ್ಲ. ಅಂಡ್ ದೇರ್ಫೋರ್ ಸ ತಪಃ ಅತಪತ್ಯ ವಿಜುವಲೈಡ್ ಬೇಸ್ಡ್ ಆನ್ ದ ಲಾ ಆಫ್ ಕರ್ಮ. ಈ ಕರ್ಮದ ಏನು ನಿಯಮಗಳದಾವ ಆ ನಿಯಮಗಳ ಪ್ರಕಾರ ಅವ ಏನು ಮಾಡಿದ? ಕಲ್ಪನಾ ಮಾಡಿದ, ಧ್ಯಾನ ಕುತ್ಕೊಂಡು ಕಲ್ಪನಾ ಮಾಡಿದ. ಅಂಡ್ ಸಹ ತಪ್ತಸ್ತಪ್ತ್ವಾ, ಆಫ್ಟರ್ ಡೂಯಿಂಗ್ ತಪಸ್, ಆಫ್ಟರ್ ದ ವಿಜುವಲೈಸೇಷನ್ ಫಾರ್ ಎವ್ರಿ ಮಂತ್ರ, those who have time, most of you have no time, can compare the Prashnopanishad and Mundaka Upanishad. ಇಲ್ಲಿ ಬರುವಂತಹ ವಿಚಾರಗಳನ್ನ ಮುಂಡಕ ಉಪನಿಷತ್ತಲ್ಲಿ ಬರುವಂತಹ ವಿಚಾರಗಳಿಗೆ ಸಾಮ್ಯತೆ ಅದ. ಆ ಒಂದು ಯಾವ ಮಂತ್ರ ಅದು ಮುಂಡಕ ಉಪನಿಷತ್ತಿಗೆ ಅನ್ನುವಂತ ಮಂತ್ರ, ಇದೊಂದು ಮಂತ್ರ ಅದ ನೋಡಿ.
ಯ ಸರ್ವಜ್ಞ ಅನ್ನೋ ಒಂದು ಮಂತ್ರ ಅದ. ಮುಂಡಕೋಪನಿಷತ್ತಾಗ ಒಂದು ಮಂತ್ರ ಅದ, ಯಸ್ ಸರ್ವಜ್ಞ. ಯಸ್ ಸರ್ವಜ್ಞ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ ತಸ್ಮಾತ್ ಏತದ್ ಬ್ರಹ್ಮ ನಾಮರೂಪಮನ್ನಂ ಚ ಜಾಯತೆ. ಒಂದನೇ ಮುಂಡಕ, ಮೊದಲನೇ ಖಂಡ, 9ನೇ ಮಂತ್ರ. ದ ತಪಸ್ ವರ್ಡ್ ಆಕರ್ಸ್ ಇನ್ ಮುಂಡಕ. ಮುಂಡಕದಲ್ಲಿ ತಪಸ್ ಅನ್ನುವಂಥ ಶಬ್ದ ಬಂದದ. ದ್ಯಾಟ್ ಈಸ್ ಕಮಿಂಗ್ ಹಿಯರ್ ಆಲ್ಸೋ ಪ್ಯಾರಲಲಿ. ಅದು ಸಮಾನಾಂತರವಾಗಿ ಈ ಉಪನಿಷತ್ತಾಗೂ ಆ ಶಬ್ದ ಬರಾಗತ್ತದ. ತಪಃ ತಪ್ತ್ವಾ ಸ ಮಿಥುನಂ ಉಪಜಾಯತೆ. ಮಿಥುನವನ್ನು ತಯಾರು ಮಾಡಿದ, ಒಂದು ಜೋಡಿಗೆ ತಯಾರು ಮಾಡಿದ. ಒಂದು ಹುಡುಗ ಹುಡುಗಿ ಅಂತ ತಿಳ್ಕೊಡ್ರಿ ನೀವು. ಇಲ್ಲಿ ಅವಕ್ಕೆ ಹೆಸರು ಏನಿಟ್ಟಾರ? ಒಂದು ರೈ, ಒಂದು ಪ್ರಾಣ, ಒಂದು ಮಿಥುನವನ್ನು ತಯಾರು ಮಾಡಿದ. ಎ ಕಾಂಪ್ಲಿಮೆಂಟರಿ ಪೇರ್ ರಿಕ್ವೈರ್ಡ್ ಫಾರ್ ದಿ ಯೂನಿವರ್ಸ್ ಟು ರನ್. ಈ ಸೃಷ್ಟಿ ಆಗ್ಬೇಕಂದ್ರೆ ಒಬ್ಬ ತಾಯಿ ಬೇಕು, ಒಂದು ತಂದೆ ಬೇಕಲ್ಲ. ಅವಂಗ ಒಂದು ರೈ, ಒಂದು ಪ್ರಾಣ ಅನ್ನುವಂತ ಒಂದು ಮಿಥುನವನ್ನ ಅವ ತನ್ನ ತಪಸ್ಸಿನಲ್ಲಿ ಸೃಷ್ಟಿ ಮಾಡಿದ. ದ ಕಾಂಪ್ಲಿಮೆಂಟರಿ ಪೇರ್ ಈಸ್ ಗಿವನ್ ಎ ಟೆಕ್ನಿಕಲಿ ನೇಮ್ ವಿತ್ ಡಿಫರೆಂಟ್ ಮೀನಿಂಗ್. Loaded pair, loaded words, which I will explain later. We will just note the name of the pair. ಅವುಗಳ ಅರ್ಥವನ್ನ, ಅದ್ರ ಏನೈತಿ, ಅದ್ರ ಆಳ ಹರಿವು ಅನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಈಗ ಸದ್ಯ ಒಂದು ಜೋಡಿಯನ್ನ ಏನ್ ಮಾಡಿದ? ಚತುರ್ಮುಖ ಬ್ರಹ್ಮ ತನ್ನ ತಪಸ್ಸಿನಿಂದ ಸೃಷ್ಟಿ ಮಾಡಿದ. ಮಿಥುನಂ ಉಪಜಾಯತೆ. ಮಿಥುನಂ ಮೀನ್ಸ್ ಪೇರ್, ಒಂದು ಜೋಡಿ ತಯಾರು ಮಾಡಿದ. ಯಾರವರು? ರೈ ಮತ್ತು ಪ್ರಾಣ. Prana is one and Rai is another. Both of them words are loaded words. I will explain them later. ಅವುಗಳಿಗೆ ತಮ್ಮದೇ ಆದಂತ ಆಳವಾದ ಅರ್ಥ ಅದ. ಅವುಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀವಿ ಅಂತಾರ. ಅವು ಹೇಳಿದಾಗ ನೋಡೋಣಂತ. ಜಸ್ಟ್ ಓನ್ಲಿ ನೋಟ್ ದ ವರ್ಡ್ ಪ್ರಾಣ ಅಂಡ್ ರೈ. ಈಗ ಏನ್ ಹುಟ್ಟಿದ್ವು? ಜೋಡಿ, ಒಂದು ರೈ, ಒಂದು ಪ್ರಾಣ. ಇವು ಜೋಡಿ ಹುಟ್ಕೊಂಡ್ವು. ಏತೌ ಮೇ ಬಹುಧಾ ಪ್ರಜಾ ಕರಿಷ್ಯತಿ. ಅಲ್ಲೈತ್ ನೋಡ್ರಿ. ಸೊ ದಿಸ್ ಪೇರ್ ವಿಲ್ ಹೆಲ್ಪ್ ಮೀ ಇನ್ ಕ್ರಿಯೇಟಿಂಗ್ ದ ಎಂಟೈರ್ ಯೂನಿವರ್ಸ್. ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಈ ಜೋಡಿ ನನಗ ಸಹಾಯ ಮಾಡ್ತದ ಅಂತ ತಿಳ್ಕೊಂಡು ಪ್ರಜಾಪತಿ ಏನ್ ಮಾಡಿದ? ಸೃಷ್ಟಿ ಮಾಡಿದ. ಏನ್ ಸೃಷ್ಟಿ ಮಾಡಿದ? ಈ ಜೋಡಿ ಸೃಷ್ಟಿ ಮಾಡಿದ. ವಿತ್ ದಿಸ್ ಇಂಟೆನ್ಷನ್ ನೌ ವಿ ಹ್ಯಾವ್ ಟು ಸ್ಟಡಿ ವಾಟ್ ಈಸ್ ಪ್ರಾಣ ಅಂಡ್ ರೈ ಅಂಡ್ ಹೌ ದೇ ಗೆಟ್ ಎಕ್ಸ್ಪಾಂಡೆಡ್. we will see in the next class. ಹಂಗಾರೆ ಆ ರೈ ಮತ್ತು ಪ್ರಾಣಗಳು ಹೆಂಗ ಸೃಷ್ಟಿಯನ್ನು ಮಾಡಿದ್ವು ಅನ್ನೋದನ್ನ ನಾವು ಮುಂದಿನ ಮಂತ್ರದಲ್ಲಿ ನೋಡೋಣ. 4ನೇ ಮಂತ್ರ. ತಸ್ಮೈ ಸ ಹೋವಾಚ ಪ್ರಜಾಕಾಮೋ ವೈ ಪ್ರಜಾಪತಿ ಸ ತಪೋತಪ್ಯಸ ಸ ತಪಸ್ತಪ್ತ್ವಾ ಸ ಮಿಥುನಮುಪಜಾಯತೆ ಉತ್ಪಾದಯತೆ ರಯಿಂ ಚ ಪ್ರಾಣಂ ಚೇತೆ ತೌ ಮೇ ಬಹುಧಾ ಪ್ರಜಾಃ ಕರಿಷ್ಯತ ಇತಿ ಅನ್ನುವಂಥ ಮಂತ್ರದ ಆ ಮಂತ್ರದ ಅರ್ಥವನ್ನು ನಾವು ಮತ್ತೆ ಟೈಮ್ ಆಯಿತು 11 ಮೈ ಗಾಡ್ ಆ ಒಂದು ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ನನ್ನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.